ओम शांति। पिताश्री शिव बाबा याद है। मुरली दिनांक 24/8/2026। मीठे बच्चे, सुख देने वाले बाप को बहुत बहुत प्यार से याद करो। याद बिगर प्यार नहीं हो सकता। ಮಧುರ ಮಕ್ಕಳೇ, ಸುಖ ಕೊಡುವಂತಹ ತಂದೆಯನ್ನ ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಿ. ನೆನಪಿನ ವಿನಃ ಪ್ರೀತಿಯಾಗಲು ಸಾಧ್ಯ ಇಲ್ಲ. ಪ್ರಶ್ನೆ: बाप बच्चों को रोज रोज याद का अभ्यास करने का इशारा क्यों देते हैं? ತಂದೆ ಮಕ್ಕಳಿಗೆ ಪ್ರತಿದಿನ ನೆನಪಿನ ಅಭ್ಯಾಸ ಮಾಡುವಂತಹ ಇಶಾರೆಯನ್ನ ಯಾಕೆ ಕೊಡುತ್ತಾರೆ? ಉತ್ತರ: ಕ್ಯೋಂಕಿ ಯಾದ್ ಸೆ ಹಿ ಆತ್ಮ ಪಾವನ್ ಬನೇಗಿ. ಯಾಕೆಂದರೆ ನೆನಪಿನಿಂದಲೇ ಆತ್ಮ ಪಾವನ ಆಗುವುದು. ಯಾದ್ ಸೆ ಹಿ ಪೂರಾ ವರ್ಷ ಲೇ ಸಕೆಂಗೆ. ನೆನಪಿನಿಂದಲೇ ಸಂಪೂರ್ಣ ಆಸ್ತಿ ಪಡೆಯಲು ಸಾಧ್ಯ. ಆತ್ಮ ಕೆ ಸಬ್ ಬಂಧನ್ ಖಲಾಸ್ ಹೋ ಜಾಯೆಂಗೆ. ಆತ್ಮದ ಎಲ್ಲ ಬಂಧನ ಸಮಾಪ್ತಿಯಾಗುವುದು. ವಿಕರ್ಮೋ ಸೆ ಮುಕ್ತ ಹೋ ಜಾಯೆಂಗೆ. ವಿಕರ್ಮಗಳಿಂದ ಮುಕ್ತರಾಗುವಿರಿ. ಸಜಾವೋ ಸೆ ಚೂಟ್ ಜಾಯೆಂಗೆ. ಶಿಕ್ಷೆಗಳಿಂದ ಬಿಡುಗಡೆಯಾಗುತ್ತೀರಿ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಖುಷಿ ರಹೇಗಿ. ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಖುಷಿ ಇರುವುದು. ಮಂಜಿಲ್ ಸಮೀಪ ಅನುಭವ ಹೋಗಿ. ಗುರಿ ಸಮೀಪ ಇದೆ ಎಂದು ಅನುಭವ ಆಗುವುದು. ಕಭಿ ಭಿ ತಕೆಂಗೆ ನಹಿ. ಎಂದು ಆಯಾಸಗೊಳ್ಳುವುದಿಲ್ಲ. ಬೇಹದ್ ಕಾ ಸುಖ ಪಾಯೆಂಗೆ, इसलिए याद का अभ्यास जरूर करना है. ಬೇಹದ್ದಿನ ಸುಖವನ್ನ ಪಡೆಯುತ್ತೀರಿ. ಆದ್ದರಿಂದ ನೆನಪಿನ ಅಭ್ಯಾಸವನ್ನ ಅವಶ್ಯವಾಗಿ ಮಾಡಿ. ಗೀತ್: ಬಚ್ಪನ್ ಕೆ ದಿನ್ ಬುಲಾನ ದೇನಾ. ಬಾಲ್ಯದ ದಿನಗಳನ್ನು ಮರೆಯಬೇಡಿ. ಓಂ ಶಾಂತಿ. मीठे मीठे रूहानी बच्चों ने गीत की लाइन का अर्थ समझा. ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯ ಲೈನ್ನ ಅರ್ಥವನ್ನ ತಿಳ್ಕೊಂಡ್ರಿ. ಅಭಿ ಜೀತೆ ಜಿ ತುಮ್ ಬೇಹದ್ ಕೆ ಬಾಪ್ ಕೆ ಬನೆ ಹೋ. ಈಗ ನೀವು ಬದುಕಿದ್ದಂತೆಯೇ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಸಾರಾ ಕಲ್ಪ್ ತೋ ಹದ್ ಕೆ ಬಾಪ್ ಕೆ ಬನೆ ಹೋ. ಸತ್ಯುಗ್ ಮೇ ಬಿ ಹದ್ ಕೆ ಬಾಪ್ ಕೆ ಬಂತೆ ಹೋ. ಇಡೀ ಕಲ್ಪ ನೀವು ಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ. ಸತ್ಯುಗದಲ್ಲಿ ನೀವು ಹದ್ದಿನ ತಂದೆಯ ಮಕ್ಕಳಾಗ್ತೀರಿ. ಅಭಿ ಸಿರ್ಫ್ ತುಮ್ ಬ್ರಾಹ್ಮಣ್ ಬಚ್ಚೆ ಬೇಹದ್ ಕೆ ಬಾಪ್ ಕೆ ಬನೆ ಹೋ. ಆದರೆ ಈಗ ನೀವು ಕೇವಲ ಬ್ರಾಹ್ಮಣ ಮಕ್ಕಳು ಮಾತ್ರ ಬೇಹದ್ದಿನ ತಂದೆಯವರಾಗಿದ್ದೀರಿ. ತುಮ್ ಜಾನ್ತೆ ಹೋ ಬೇಹದ್ ಕೆ ಬಾಪ್ ಸೆ ಹಮ್ ಬೇಹದ್ ಕಾ ವರ್ಸಾ ಲೇ ರಹೆ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ನಿಮ್ಗೆ ಗೊತ್ತು, ನಾವೀಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನ ಪಡಿತಾ ಇದ್ದೇವೆ. ಅಗರ್ ಬಾಪ್ ಕೋ ಚೋಡಾ ತೋ ಬೇಹದ್ ಕಾ ವರ್ಸಾ ಮಿಲ್ ನಹಿ ಸಕೇಗಾ. ಒಂದು ವೇಳೆ ತಂದೆಯನ್ನ ಬಿಟ್ಟರೆ ಬೇಹದ್ದಿನ ಆಸ್ತಿ ಸಿಗಲು ಸಾಧ್ಯ ಇಲ್ಲ. ಬಲ್ ತುಮ್ ಸಮಜಾತೆ ಹೋ ಪರಂತು ತೋಡೆ ಮೇ ತೋ ಕೋಯಿ ರಾಜಿ ನಹಿ ಹೋತಾ. ಬಾಬಾ ತಿಳಿಸ್ತಾ ಇದ್ದಾರೆ, ಬಲೆ ನೀವು ಅನ್ಯರಿಗೆ ತಿಳಿಸ್ಕೊಡ್ತೀರಿ, ಆದರೆ ಸ್ವಲ್ಪದರಲ್ಲಿ ಯಾರು ರಾಜಿ ಆಗೋದಿಲ್ಲ. ಮನುಷ್ಯ ಧನ್ ಬಹುತ್ ಚಾತೆ ಹೇ, ಧನ್ ಕೆ ಸಿವಾಯ್ ಸುಖ ನಹಿ ಹೋ ಸಕ್ತಾ. ಮನುಷ್ಯರು ಧನವನ್ನ ಬಹಳಷ್ಟು ಇಷ್ಟಪಡ್ತಾರೆ. ಯಾಕೆಂದ್ರೆ ಧನದ ವಿನಃ ಸುಖ ಇರಲು ಸಾಧ್ಯ ಇಲ್ಲ. ಧನ್ ಬಿ ಚಾಹಿಯೇ, ಶಾಂತಿ ಬಿ ಚಾಹಿಯೇ, ನಿರೋಗಿ ಕಾಯ ಬಿ ಚಾಹಿಯೇ.
ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಧನನೂ ಬೇಕು, ಶಾಂತಿನೂ ಬೇಕು, ನಿರೋಗಿ ಕಾಯನೂ ಬೇಕು. ತುಮ್ ಬಚ್ಚೆ ಹಿ ಜಾನ್ತೆ ಹೋ ದುನಿಯಾ ಮೇ ಆಜ್ ಕ್ಯಾ ಹೈ ಕಲ್ ಕ್ಯಾ ಹೋನಾ ಹೈ. ನಿಮಗೆ ಮಕ್ಕಳಿಗೆ ಗೊತ್ತು, ಇವತ್ತು ಜಗತ್ತಿನಲ್ಲಿ ಏನಿದೆ, ನಾಳೆ ಏನಾಗುವುದಿದೆ. ವಿನಾಶ್ ತೋ ಸಾಮ್ನೆ ಖಡಾ ಹೈ, ಔರ್ ಕೋಯಿ ಕಿ ಬುದ್ಧಿ ಮೇ ಯಹ ಬಾತೆ ನಹಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ವಿನಾಶ ಅಂತೂ ಸಮ್ಮುಖದಲ್ಲಿದೆ, ಈ ಮಾತು ಯಾರ ಬುದ್ಧಿಯಲ್ಲಿಯೂ ಇಲ್ಲ. ಅಗರ್ ಸಮझे भी ವಿನಾಶ ಸಾಮ್ನೆ ಖಡಾ ಹೈ ತೋ ಕ್ಯಾ ಕರ್ನಾ ಹೈ ಯಹ ನಹಿ ಜಾನ್ತೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಒಂದ್ ವೇಳೆ ಅವರು ವಿನಾಶ ಸಮ್ಮುಖದಲ್ಲೇ ಇದೆ ಅಂತ ಗೊತ್ತಾದ್ರೂ ಏನ್ ಮಾಡಬೇಕು ಮುಂದೆ ಅಂತ ಅವ್ರಿಗೆ ಗೊತ್ತಿಲ್ಲ. ತುಮ್ ಬಚ್ಚೆ ಸಮಜ್ತೆ ಹೋ ಐಸೆ ಮಾಲೂಮ್ ಹೋತಾ ಹೈ ಕಬ್ಬಿ ಲಡಾಯಿ ಲಗ್ ಜಾಯೆ, ಥೋಡಿ ಚಿಂಗಾರಿ ಲಗೆ ತೋ ಬಂಬಟ್ ಮಚ್ ಜಾಯೆ, ದೇರಿ ನಹಿ ಲಗೇಗಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಿಮಗೆ ಮಕ್ಕಳಿಗೆ ಗೊತ್ತು, ಈ ರೀತಿ ನಿಮಗೆ ಗೊತ್ತಾಗ್ತಾ ಇದೆ, ಯಾವಾಗಾದ್ರೂ ಯುದ್ಧ ಆರಂಭ ಆಗ್ಬೋದು. ಸ್ವಲ್ಪ ಏನಾದ್ರೂ ಯುದ್ಧದ ಕಿಡಿ ಆರಂಭ ಆಯಿತು ಅಂದ್ರೆ ಎಲ್ಲ ಕಡೆ ಶುರು ಆಗ್ಬಿಡ್ತದೆ, ತಡ ಹಿಡಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಆಗೆ ಬಿ ಥೋಡಿ ಸಿ ಬಾತ್ ಸೆ ಕಿತ್ನೆ ಬಡಿ ಲಡಾಯಿ ಲಗ್ ಗಯಿ. ಬಾಬಾ ತಿಳಿಸ್ಕೊಡ್ತಿದ್ರೆ, ಮೊದಲು ಸಹ ಸ್ವಲ್ಪ ಮಾತಿಗೋಸ್ಕರ ಎಷ್ಟು ದೊಡ್ಡ ಯುದ್ಧ ಆರಂಭ ಆಯಿತು. ಬಚ್ಚೆ ಜಾನ್ತೆ ಹೈ ಕಿ ಪುರಾನಿ ದುನಿಯಾ ಖತಮ್ ಹುಯಿ ಕಿ ಹುಯಿ, ಇಸ್ಲಿಯೇ ಅಬ್ ಜಲ್ದಿ ಹಿ ಬಾಪ್ ಸೆ ವರ್ಸಾ ಲೇನಾ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ, ಈಗ ಹಳೆಯ ಜಗತ್ತು ಸಮಾಪ್ತಿ ಆಯಿತು ಅಂದ್ರೆ ಆಯ್ತು, ಅದಕ್ಕೋಸ್ಕರ ಬೇಗ ನೀವು ತಂದೆಯಿಂದ ಆಸ್ತಿಯನ್ನ ಪಡ್ಕೊಳ್ಬೇಕು. ಬಾಪ್ ಕೋ ಸದೈವ್ ಯಾದ್ ಕರ್ತೆ ರಹೋ ತೋ ಬಹುತ್ ಹರ್ಷಿತ್ ರಹೆಂಗೆ. ತಂದೆಯನ್ನ ಸದಾ ನೀವು ನೆನಪು ಮಾಡ್ತಾ ಇದ್ರೆ ಬಹಳಷ್ಟು ಹರ್ಷಿತರಾಗಿರ್ತೀರಿ. ದೇಹ ಅಭಿಮಾನ್ ಮೇ ಆನೆ ಸೆ ಹಿ ವಹ ಖುಷಿ ಗಾಯಬ್ ಹೋ ಜಾತಿ ಹೈ. ಆದರೆ ದೇಹಾಭಿಮಾನದಲ್ಲಿ ಬರೋದ್ರಿಂದಲೇ ಆ ಖುಷಿ ಸಮಾಪ್ತಿ ಆಗ್ತದೆ. ದೇಹಿ ಅಭಿಮಾನಿ ಬಂತೆ ಹೋ ತೋ ಬಾಪ್ ಕೋ ಯಾದ್ ಕರ್ತೆ ಹೋ, ದೇಹ ಅಭಿಮಾನ್ ಮೇ ಆನೆ ಸೆ ಬಾಪ್ ಕೋ ಭೂಲ್ ದುಃಖ ಕೊಟ್ಟಾತೆ ಹೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಯಾವಾಗ ಆತ್ಮಾಭಿಮಾನಿಗಳಾಗ್ತಿರೋ ಆವಾಗ ನೀವು ತಂದೆಯನ್ನ ನೆನಪು ಮಾಡ್ತೀರಿ. ಯಾವಾಗ ದೇಹಾಭಿಮಾನದಲ್ಲಿ ಬರ್ತಿರೋ ಆಗ ತಂದೆಯನ್ನ ಮರೆತು ದುಃಖಿಗಳಾಗ್ಬಿಡ್ತೀರಿ ಅಥವಾ ದುಃಖವನ್ನ ತೆಗೆದುಕೊಳ್ತೀರಿ ಅಂತ ಹೇಳ್ತಿದ್ದಾರೆ ಬಾಬಾ. ಜಿತ್ನಾ ಬಾಪ್ ಕೋ ಯಾದ್ ಕರೆಂಗೆ ಉತ್ನಾ ಬೇಹದ್ ಕೆ ಬಾಪ್ ಸೆ ಸುಖ ಉಠಾಯೆಂಗೆ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ, ನೀವೆಷ್ಟು ತಂದೆಯನ್ನ ನೆನಪು ಮಾಡ್ತಿರೋ ಅಷ್ಟು ಬೇಹದ್ದಿನ ಒಂದು ತಂದೆಯಿಂದ ಸುಖವನ್ನ ಪಡ್ಕೊಳ್ತೀರಿ. ಯಹ ತುಮ್ ಆಯೇ ಹಿ ಹೋ ಐಸಾ ಲಕ್ಷ್ಮೀ ನಾರಾಯಣ್ ಬನ್ನೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಮಕ್ಕಳೇ, ನೀವು ಇಲ್ಲಿ ಬಂದಿರುವುದೇ ಈ ರೀತಿ ನೀವು ಲಕ್ಷ್ಮೀ ನಾರಾಯಣರಾಗುವುದಕ್ಕೋಸ್ಕರ. ರಾಜ ರಾಣಿ और ಪ್ರಜಾ ಕಾ ನೌಕರ್ ಚಾಕರ್ ಬಹುತ್ ಫರ್ಕ್ ಹೇನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ರಾಜ ರಾಣಿಗೂ ಮತ್ತೆ ನೌಕರರು ಚಾಕರರಿಗೂ ಅವ್ರಿಗೂ ಬಹಳಷ್ಟು ವ್ಯತ್ಯಾಸ ಇದೆ ಅಲ್ವಾ. ಅಭಿ ಕಾ ಪುರುಷಾರ್ಥ ಫಿರ್ ಕಲ್ಪ ಕಲ್ಪ ಕೆ ಲಿಯೆ ಕಾಯಂ ಹೋ ಜಾತಾ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಈಗಿನ ಪುರುಷಾರ್ಥವೇ ಮುಂದೆ ಕಲ್ಪ ಕಲ್ಪಕ್ಕೂ ಕಾಯಂ ಆಗ್ಬಿಡ್ತದೆ. ಪಿಚಾಡಿ ಮೇ ಸಬ್ಕೋ ಸಾಕ್ಷಾತ್ಕಾರ ಹೋಗಾ हमने कितना पुरुषार्थ किया है. अब भी बाप कहते हैं अभी अवस्था को देखते रहो. ಬಾಬಾ ತಿಳಿಸ್ಕೊಡ್ತಿದ್ರೆ, ಅಂತಿಮ ಸಮಯದಲ್ಲಿ ಎಲ್ಲರಿಗೂ ಸಾಕ್ಷಾತ್ಕಾರ ಆಗ್ತದೆ, ನಾವೆಷ್ಟು ಪುರುಷಾರ್ಥ ಮಾಡಿದ್ದೀವಿ ಅಂತ. ಈಗಲೂ ಸಹ ಬಾಬಾ ಮಕ್ಕಳಿಗೆ ಹೇಳ್ತಾ ಇರ್ತಾರೆ, ಮಕ್ಕಳೇ, ನಿಮ್ಮ ಸ್ಥಿತಿಯನ್ನ ನೋಡ್ಕೊಳ್ತಾ ಇರಿ. मीठे थे मीठे बाबा जिससे स्वर्ग का वर्षा मिलता है उनको हम कितना याद करते हैं. ಚೆಕ್ ಮಾಡ್ಕೊಳ್ಳಿ ಅಂತಿದ್ದಾರೆ ಬಾಬಾ. ಮಧುರಾತಿ ಮಧುರ ತಂದೆ ಅವರನ್ನ ನಾವು ಎಷ್ಟು, ಅವರು ನಮಗೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾ ಇದ್ದಾರೆ, ಅವರಿಗೆ ನಾವು ಎಷ್ಟು ನೆನಪು ಮಾಡ್ತಾ ಇದ್ದೀವಿ ಚೆಕ್ ಮಾಡ್ಕೊಳ್ರಿ. ತುಮಾರ ಸಾರಾ ಮದಾರ್ ಹೈ ಹಿ ಯಾದ್ ಪರ್. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ನಿಮ್ದು ಎಲ್ಲ ಅವಲಂಬಿತ ಆಗಿರುವುದು ನೆನಪಿನ ಮೇಲೆ. ಜಿತ್ನಾ ಯಾದ್ ಕರೆಂಗೆ ಉತ್ನಾ ಖುಷಿ ಬಿ ರಹೇಗಿ. ಎಷ್ಟು ನೀವು ತಂದೆಯನ್ನ ನೆನಪು ಮಾಡ್ತಿರೋ ಅಷ್ಟು ಖುಷಿನೂ ಇರ್ತದೆ. समझेंगे बस अब नजदीक आकर पहुंचे हैं, कोई तक भी जाते हैं, पता नहीं मंजिल कितना दूर है, पहुंचे तो मेहनत भी सफल हो. ಬಾಬಾ ತಿಳಿಸ್ಕೊಡ್ತಿದ್ರೆ, ಎಷ್ಟು ಬಾಬಾ ನೆನಪಿನಲ್ಲಿ ಇರ್ತೀವೋ ಅಷ್ಟು ಖುಷಿನೂ ಇರ್ತದೆ. ಆವಾಗ ಮಕ್ಕಳು ತಿಳ್ಕೊಳ್ತಾರೆ, ಇನ್ನ ನಮ್ಮ ಗುರಿಯನ್ನ ನಾವು ತಲುಪಿದ್ವಿ, ಬಹಳ ಸಮೀಪ ಇದೆ ಅಂತ ತಿಳ್ಕೊಳ್ತಾರೆ. ಇನ್ ಕೆಲವರು ಸುಸ್ತಾಗ್ತಾರೆ, ಗೊತ್ತಿಲ್ಲ ಗುರಿ ಇನ್ನು ಎಷ್ಟು ದೂರ ಇದೆಯೋ, ನಾವು ಆ ಗುರಿಯನ್ನ ತಲುಪಿದ್ರೆ
ನಮ್ಮ ಪರಿಶ್ರಮ ಸಫಲ ಆಗ್ತದೆ ಅಂತ ಯೋಚಿಸ್ತಾರೆ. ದುನಿಯಾ ಕೋ ಯಹ ಭಿ ಪತಾ ನಹಿ ಕಿ ಭಗವಾನ್ ಕಿಸ್ಕೋ ಕಹಾ ಜಾತಾ ಹೈ. ಆದ್ರೆ ಜಗತ್ತಿನಲ್ಲಿ ಇದು ಸಹ ಗೊತ್ತಿಲ್ಲ ಭಗವಂತ ಅಂತ ಯಾರಿಗೆ ಹೇಳಲಾಗ್ತದೆ ಅಂತ. ಕಾತೆ ಬಿ ಹೇ ಭಗವಾನ್ ಫಿರ್ ಕಹ ದೇತೆ ಟಿಕ್ಕರ್ ಬಿತ್ತರ್ ಮೇ ಹೇ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಹಮ್ ಬಾಪ್ ಕೆ ಬನ್ ಚುಕೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಗವಂತ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಪರಮಾತ್ಮ ಅಂತ ಹೇಳ್ಬೇಕಂತೂ ಗೊತ್ತಿಲ್ಲ. ಮತ್ತೆ ಹೇಳ್ತಾರೆ ಭಗವಂತ ಬಗ್ಗೆ ಹೇಳ್ತಾರೆ ಕಲ್ಲು ಮಣ್ಣು ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರೆ. ಆದ್ರೆ ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀವಿ, ನಾವೀಗ ಬಾಬಾರವರ ಮಕ್ಕಳಾಗ್ಬಿಟ್ಟಿದ್ವಿ, ಬಾಬಾನ ಅರಿತ್ಕೊಂಡ್ಬಿಟ್ಟಿದ್ದೀವಿ. ಅಬ್ ಬಾಪ್ ಕಿ ಹಿ ಮತ್ ಪರ್ ಚಲ್ನಾ ಹೇ. ತಂದೆಯ ಮಕ್ಕಳಾಗಿದ್ದೇವೆ ಅಂದಮೇಲೆ ಈಗ ತಂದೆಯ ಮತದಂತೆ ನಡಿಬೇಕಾಗಿದೆ. ಬಲ್ ವಿಲಾಯತ್ ಮೇ ಹೋ ವಹ ರಹತೆ ಬಿ ಸಿರ್ಫ್ ಬಾಪ್ ಕೋ ಯಾದ್ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಲ್ಲೆ ನೀವು ವಿದೇಶದಲ್ಲೇ ಇರ್ಬೋದು, ಅಲ್ಲಿದ್ರೂ ಸಹ ಕೇವಲ ತಂದೆಯನ್ನ ನೆನಪು ಮಾಡಬೇಕು. ತುಮಕೋ ಶ್ರೀಮತ್ ಮಿಲಿ ಹೇ, ನಿಮ್ಗೆ ಶ್ರೀಮತ ಅಂತೂ ಸಿಕ್ಕಿದೆ. ಆತ್ಮ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಸಿವಾಯೆ ಬಾಪ್ ಕಿ ಯಾದ್ ಕೆ ಹೋ ನಹಿ ಸಕ್ತೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಆತ್ಮ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಬೇಕಂದ್ರೆ ತಂದೆಯ ನೆನಪಿನ ವಿನಃ ಆಗಲು ಸಾಧ್ಯ ಇಲ್ಲ. ತುಮ್ ಕಾತೆ ಹೋ ಬಾಬಾ ಹಮ್ ಆಪ್ಸೆ ಪೂರಾ ವರ್ಷ ಲೇಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ನೀವು ಹೇಳ್ತೀರಿ ನಾವು ತಂದೆಯಿಂದ ಸಂಪೂರ್ಣ ಆಸ್ತಿನ ಪಡ್ಕೊಳ್ತೀವಿ ಅಂತ. ಜೈಸೆ ಹಮಾರ ಬಾಬಾ ವರ್ಷ ಲೇತೆ ಹೇ ಹಮ್ ಬಿ ಪುರುಷಾರ್ಥ ಕರ್ ಉನ್ಕಿ ಗದ್ದಿ ಪರ್ ಜರೂರ್ ಬೈಠೆಂಗೆ. ಹೇಗೆ ನಮ್ಮ ತಂದೆ ಆಸ್ತಿಯನ್ನ ಪಡ್ಕೊಳ್ತಾರೋ ಅದೇ ರೀತಿ ನಾವು ಪುರುಷಾರ್ಥ ಮಾಡಿ ಅವರ ಸಿಂಹಾಸನಕ್ಕೆ ಯೋಗ್ಯರಾಗ್ತೀವಿ. ಅವಶ್ಯವಾಗಿ ಅವರ ಗದ್ದಿಗೆ ಮೇಲೆ ಕೂತ್ಕೊಳ್ತೀವಿ. ಮಮ್ಮ ಬಾಬಾ ರಾಜ್ ರಾಜೇಶ್ವರಿ ರಾಜ್ ರಾಜೇಶ್ವರಿ ರಾಜ್ ರಾಜೇಶ್ವರ್ ರಾಜ್ ರಾಜೇಶ್ವರಿ ಬಂತೆ ಹೇ ತೋ ಹಮ್ ಭಿ ಬನೆಂಗೆ. ನಮ್ಮಮ್ಮ ಬಾಬಾರವರು ರಾಜರಾಜೇಶ್ವರ ರಾಜರಾಜೇಶ್ವರಿ ಆಗ್ತಾರಂದ್ಮೇಲೆ ನಾವು ಆಗ್ತೀವಿ ಅಂತ ಹೇಳ್ತೀವಿ. ಇಂತಹ ಅಂತೂ ಸಬ್ಕೆ ಲಿಯೇ ಏಕ್ ಹಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪರೀಕ್ಷೆ ಅಂತೂ ಎಲ್ಲರಿಗೂ ಒಂದೇ ರೀತಿ ಇದೆ. ತುಮಕೋ ಬಹುತ್ ಥೋಡಾ ಸಿಖಾಯಾ ಜಾತಾ ಹೇ ಸಿರ್ಫ್ ಬಾಪ್ ಕೋ ಯಾದ್ ಕರೋ. ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನಿಮ್ಗೆ ಬಹಳ ಸ್ವಲ್ಪ ನಿಮ್ಗೆ ಕಲಿಸಲಾಗ್ತದೆ, ಕೇವಲ ತಂದೆಯನ್ನ ನೆನಪು ಮಾಡಿ. ಇಸ್ಕೋ ಕಹಾ ಜಾತಾ ಹೇ ಸಹಜ ರಾಜಯೋಗ ಬಲ್. ತುಮ್ ಸಮಜ್ತೆ ಹೋ ಯೋಗ ಸೆ ಬಹುತ್ ಬಲ್ ಮಿಲ್ತಾ ಹೇ. ಇದಕ್ಕಿನೇ ಹೇಳಲಾಗ್ತದೆ ಸಹಜ ರಾಜಯೋಗ ಬಲ ಅಂತ. ಅಂದಮೇಲೆ ಬಾಬಾ ಹೇಳ್ತಾ ಇದ್ರೆ ನಿಮಗೆ ಗೊತ್ತು ಯೋಗದಿಂದ ಬಹಳಷ್ಟು ಶಕ್ತಿ ಸಿಗ್ತದೆ. ಹಮ್ ಕೋಯಿ ವಿಕರ್ಮ ಕರೆಂಗೆ ತೋ ಸಜಾ ಬಹುತ್ ಕಾಯಂಗೆ ಪದಭ್ರಷ್ಟ ಹೋ ಪಡೇಗಾ. ಒಂದ್ ವೇಳೆ ನಾವೇನಾದ್ರೂ ಪಾಪ ಕರ್ಮವನ್ನ ಮಾಡಿದ್ರೆ ಶಿಕ್ಷೆನೂ ಬಹಳಷ್ಟು ಅನುಭವಿಸ್ಬೇಕಾಗ್ತದೆ, ಪದವಿನೂ ಸಹ ಭ್ರಷ್ಟರಾಗ್ತೀವಿ. ಯಾದ್ ಮೇ ಹಿ ಮಾಯಾ ವಿಘ್ನ ಡಾಲ್ತಿ ಹೇ. ಆದ್ರೆ ತಂದೆ ನೆನಪಿನಲ್ಲಿಯೇ ಮಾಯೆ ವಿಘ್ನವನ್ನ ಹಾಕ್ತದೆ. ತುಮ್ ಜಾನ್ತೆ ಹೋ ಹಮ್ ಪಾವನ್ ದುನಿಯಾ ಮೇ ಜಾ ರಹೆ ಹೇ. ಜೋ ಬ್ರಾಹ್ಮಣ್ ಬನೆಂಗೆ ವಹಿ ನಿಮಿತ್ ಬನೆಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ನಮಗ್ ಗೊತ್ತು ನಾವೀಗ ಪಾವನ ಜಗತ್ತಿಗೆ ಹೋಗ್ತಾ ಇದ್ದೀವಿ ಅಂದಮೇಲೆ ಯಾರು ಬ್ರಾಹ್ಮಣರಾಗ್ತಾರೋ ಅವರೇ ಈ ಕಾರ್ಯಕ್ಕೆ ನಿಮಿತ್ತರಾಗ್ತಾರೆ. ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣ್ ಬನ್ನೆ ಬಿಗರ್ ತುಮ್ ಬಾಪ್ ಸೆ ವರ್ಷ ಲೇ ನಹಿ ಸಕ್ತೆ. ಬ್ರಹ್ಮ ಮುಖವಂಶಾವಲಿ ಬ್ರಾಹ್ಮಣರಾಗದೆ ತಂದೆಯಿಂದ ನೀವು ಆಸ್ತಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಬಾಪ್ ಬಚ್ಚೋಂ ಕೋ ರಚತೆ ಹಿ ಹೇ ವರ್ಷ ದೇನೆ ಕೆ ಲಿಯೇ. ಆದ್ರೆ ತಂದೆ ಮಕ್ಕಳನ್ನ ರಚನೆ ಮಾಡುವುದೇ ಆಸ್ತಿಯನ್ನ ಕೊಡುವುದಕ್ಕೋಸ್ಕರ. ಶುಭಾಬಾ ಕೆ ತೋ ಹಮ್ ಹೈ ಹಿ ವಹ ನೈ ಸೃಷ್ಟಿ ರಚತೆ ಹೇ ಬಚ್ಚೋಂ ಕೋ ವರ್ಷ ದೇನೆ ಲಿಯೇ. ಶುಭಾಬನಿಗಂತೂ ನಾವು ಮಕ್ಕಳು ಇದ್ದೇ ಇದ್ದೀವಿ. ಬಾಬಾ ಹೊಸ ಸೃಷ್ಟಿಯನ್ನ ರಚಿಸ್ತಾರೆ ಮಕ್ಕಳಿಗೆ ಆಸ್ತಿಯನ್ನ ಕೊಡುವುದಕ್ಕೋಸ್ಕರ. ಶರೀರಧಾರಿ ಕೋ ಹಿ ವರ್ಷ ದೇಂಗೆ ಆತ್ಮ ಎತ್ತು ಉಪರ್ ಮೇ ರಾತಿ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಶರೀರಧಾರಿಗಳಿಗೆ ನಾನು ಆಸ್ತಿಯನ್ನ ಕೊಡ್ತೀನಿ, ಇನ್ನು ಆತ್ಮಗಳಂತೂ ಪರಮಧಾಮದಲ್ಲಿರ್ತಾರೆ. ವಹತು ವರ್ಷ ವಾ ಪ್ರಾಲಬ್ಧಿ ಬಾತ್ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಪರಮಧಾಮದಲ್ಲಿ ನಾವು ಆತ್ಮಗಳಿರ್ತೀವಿ, ಅಲ್ಲಿ ಆಸ್ತಿ ಅಥವಾ ಪ್ರಾಲಬ್ಧದ ಮಾತು ಇರೋದಿಲ್ಲ. ತುಮ್ ಅಭಿ ಪುರುಷಾರ್ಥ ಕರ್ ಪ್ರಾಲಬ್ಧ ಲೇ ರಹೆ ಹೋ ಜೋ ದುನಿಯಾ ಕೋ ಪತಾ ನಹಿ ಹೇ. ಆದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ನೀವೀಗ ಪುರುಷಾರ್ಥ ಮಾಡಿ ಪ್ರಾಲಬ್ಧವನ್ನ ಪಡ್ಕೊಳ್ತಾ ಇದ್ದೀರಿ, ಅದು ಜಗತ್ತಿಗೆ ಗೊತ್ತಿಲ್ಲ. ಅಬ್ ಸಮಯ ನಜದೀಕ್ ಆತಾ ಜಾತಾ ಹೇ इतला करते रहते हैं फलाना अगर ऐसे करेगा तो हम एकदम उनको उड़ा देंगे.
ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ಸಮಯ ಸಮೀಪ ಬರ್ತಾ ಇದೆ, ಮತ್ತೆ ಸೂಚನೆಯನ್ನು ಕೊಡ್ತಾ ಇರ್ತಾರೆ. ಯಾರಾದ್ರೂ ಈ ರೀತಿ ಮಾಡಿದ್ರೆ ನಾವು ಏಕದಮ್ ಉನ್ಕೋ ಉಡಾ ದೇಂಗೆ, ಅವ್ರನ್ನ ಸಂಪೂರ್ಣ ಸಮಾಪ್ತಿ ಮಾಡಿಬಿಡ್ತೀವಿ ಅಂತ. ಉಡಾನೆ ಕಿ ತಯಾರಿ ಹೋ ರಹಿ ಹೈ, ಎಲ್ಲವನ್ನ ಸಮಾಪ್ತಿ ಮಾಡಿಸುವಂತಹ ಹಾರಿಸುವಂತಹ ತಯಾರಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಂಬ್ಸ್ ಆದಿ ಕೊಯ್ ರಖ್ನೆ ನಹಿ ಹೈ, ತಯಾರಿಯ ಬಹುತ್ ಹೋ ರಹಿ ಹೈ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಇಷ್ಟೆಲ್ಲ ಬಾಂಬ್ಸ್ ತಯಾರು ಮಾಡ್ತಾ ಇದ್ದಾರೆ ಅಂದಮೇಲೆ ಹಾಗೆ ಇಡುವುದಕ್ಕೆ ಮಾಡೋದಿಲ್ಲ ಅಂತಾರೆ ಬಾಬಾ. ಹಾಗೆ ಇಡೋದಿಲ್ಲ, ಅದಕ್ಕೋಸ್ಕರ ತಯಾರಿ ನಡೀತಾ ಇದೆ. ಬ್ರಿಟಿಷ್ ಗೌರ್ಮೆಂಟ್ ಕೆ ಸಮಯ ಪಾಕಿಸ್ತಾನ್ ಹಿಂದೂಸ್ತಾನ್ ತಾ ಕ್ಯಾ ಲಿಖಾ ಹುವಾ ಹೈ ಯಾದವೋಂ ಕಿ ಲಡಾಯಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಆ ಸಮಯದಲ್ಲಿ ಪಾಕಿಸ್ತಾನ್ ಹಿಂದೂಸ್ತಾನ್ ಬೇರೆ ಇತ್ತ ಅಂತ ಬಾಬಾ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಹೇಳ್ತಾರೆ ಬರೀಲಾಗಿದೆ ಯಾದವರ ಒಂದು ಯುದ್ಧ ಅಂತ ಹೇಳಿ ಇದ್ರ ಬಗ್ಗೆ ಬರೀಲಾಗಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಪಾಂಡವ್ ಔರ್ ಕೌರವೋಂ ಕಿ ಲಡಾಯಿ ಹೈ ನಹಿ, ಯವ್ವನ್ ಬರೋಬರ್ ಲಡ್ ರಹೆ ಹೈ. ಬಾಬಾ ತಿಳಿಸ್ಕೊಡ್ತಿದ್ರೆ ಪಾಂಡವರದು ಕೌರವರದು ಯುದ್ಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯೌವನರು ಅವಶ್ಯವಾಗಿ ಯುದ್ಧ ಮಾಡ್ಕೊಳ್ತಾ ಇದ್ದಾರೆ. ಬಾಂಬ್ಸ್ ಬಿ ತಯಾರ್ ಹೋ ಗಯೇ ಹೈ, ಅದಕ್ಕೆ ಬಾಂಬ್ಸ್ಗಳು ಸಹ ತಯಾರಾಗಿದ್ದಾವೆ. ಅಭಿ ಬಾಪ್ ಹಮ್ಕೋ ಫರ್ಮಾನ್ ಕರ್ತೆ ಹೈ ಕಿ ಮುझे ಯಾದ್ ಕರೋ, ನಹಿ ತೋ ಪಿಚಾಡಿ ಮೇ ಬಹುತ್ ರೋನಾ ಪಡೇಗಾ. ಅದಕ್ಕೆ ಈಗ ಬಾಬಾ ಮಕ್ಕಳಿಗೆ ಆಜ್ಞೆಯನ್ನ ಕೊಡ್ತಾ ಇದ್ದಾರೆ, ಆದೇಶ ಕೊಡ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನ ನೆನಪು ಮಾಡಿ, ಇಲ್ಲ ಅಂದ್ರೆ ಅಂತಿಮ ಸಮಯದಲ್ಲಿ ಬಹಳಷ್ಟು ಅಳ್ಬೇಕಾಗ್ತದೆ. ಇಮ್ತಿಹಾನ್ ಮೇ ನಾಪಾಸ್ ಹೋತೆ ಹೈ ತೋ ಜಾಕರ್ ಡೂಬ್ ಮರ್ತೆ ಹೈ ಗುಸ್ಸೆ ಮೇ, ಯಹ ಗುಸ್ಸೆ ಕಿ ತೋ ಬಾತ್ ನಹಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಲ್ಲಿ ವಿದ್ಯಾರ್ಥಿಗಳು ಒಂದ್ ವೇಳೆ ಪರೀಕ್ಷೆಯಲ್ಲಿ ಫೇಲ್ ಆದ್ರು ಅಂದ್ರೆ ಮತ್ತೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀರಲ್ಲಿ ಮುಳುಗ್ ಬಿಡ್ತಾರೆ. ಅಂದ್ರೆ ಸಿಟ್ಟಿನಿಂದ ಆ ಕಾರ್ಯವನ್ನ ಮಾಡ್ಕೊಳ್ತಾರೆ. ಆದ್ರೆ ಇಲ್ಲಿ ಸಿಟ್ಟಿನ ಮಾತು ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಪಿಚಾಡಿ ಮೇ ತುಮಕೋ ಬಹುತ್ ಸಾಕ್ಷಾತ್ಕಾರ ಹೋಂಗೆ, ಕ್ಯಾ ಕ್ಯಾ ಹಮ್ ಬನೆಂಗೆ ವಹ ಬಿ ಪತಾ ಪಡ್ ಜಾಯೇಗಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಂತಿಮ ಸಮಯದಲ್ಲಿ ನಿಮಗೆ ಬಹಳಷ್ಟು ಸಾಕ್ಷಾತ್ಕಾರ ಆಗ್ತದೆ. ನಾವು ಏನೇನ್ ಪದವಿಯನ್ನ ಪಡ್ಕೊಳ್ತೀವಿ ಅದು ಸಹ ಗೊತ್ತಾಗ್ತದೆ. ಬಾಪ್ ಕಾ ಕಾಮ್ ಹೇ ಪುರುಷಾರ್ಥ ಕರಾನ, ಆದ್ರೆ ಬಾಬನ್ ಕಾರ್ಯವಾಗಿದೆ ಪುರುಷಾರ್ಥ ಮಾಡಿಸುವಂಥದ್ದು. कहते हैं बच्चे कर्म करते हुए याद करना भूल जाते हो, वह फुर्सत नहीं मिलती है तो अच्छा बैठो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳು ಹೇಳ್ತಾರೆ ಕರ್ಮ ಮಾಡ್ತಾ ಇದ್ರು ಸಹ ಬಾಬಾ ನೆನಪು ಮರ್ತು ಹೋಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಕರ್ಮ ಮಾಡ್ತಾ ಇದ್ರು ಬಾಬಾ ನೆನಪು ಮರಿದ್ರೆ ಅಥವಾ ಫುರ್ಸತ್ ನಿಮಗೆ ಸಿಗೋದಿಲ್ಲ ಅಂದ್ರೆ ಬಾಬಾ ಹೇಳ್ತಾ ಇದ್ರೆ ಅಚ್ಚಾ ಬೇಟೋ, ಒಳ್ಳೇದು ಕುತ್ಕೊಳ್ಳಿ. ಯಾದ್ ಮೇ ಬೈಟ್ಕರ್ ಬಾಪ್ಕೋ ಯಾದ್ ಕರೋ. ಕರ್ಮ ಮಾಡ್ತಾ ಇದ್ರು ಬಾಬನ್ ನೆನಪಾಗೋದಿಲ್ಲ ಅಂದ್ರೆ ಕುತ್ಕೊಳ್ಳಿ, ನೆನಪಿನಲ್ಲಿ ಕುತ್ಕೊಂಡು ಬಾಬನ್ ನೆನಪು ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. आपस में तुम मिलते हो तो भी यह कोशिश करो कि हम बाबा को याद करें. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಪರಸ್ಪರ ಭೇಟಿಯಾದಾಗ್ಲೂ ಸಹ ಬಾಬಾ ನೆನಪು ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಿಲ್ಕರ್ ಬೈಟ್ನೆ ಸೆ ತುಮ್ ಯಾದ್ ಅಚ್ಚಾ ಕರೆಂಗೆ ಮದದ್ ಮಿಲೇಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ ಎಲ್ಲರೂ ಸೇರಿ ಸಂಘಟಿತ ರೂಪದಲ್ಲಿ ಕುತ್ಕೊಂಡಾಗ ನೆನಪನ್ನ ಚೆನ್ನಾಗಿ ನೀವು ಮಾಡಬಹುದು, ಅದಕ್ಕೆ ನೆನಪಿಗೆ ಸಹಯೋಗನೂ ಸಿಗ್ತದೆ. ಮೂಲ್ ಬಾತ್ ಹೇ ಬಾಪ್ಕೋ ಯಾದ್ ಕರ್ನಾ. ಆದ್ರೆ ಮುಖ್ಯ ಮಾತಾಗಿದೆ ತಂದೆಯನ್ನ ನೆನಪು ಮಾಡುವುದು. ಯಾ ಆವೋ ವಾ ನ ಆವೋ, ಕೋಯಿ ವಿಲಾಯತ್ ಜಾತೆ ಹೇ ಫಿರ್ ಆ ತೋ ಸಕೆಂಗೆ ನಹಿ. ಬಾಬಾ ತಿಳಿಸ್ಕೊಡ್ತಿದ್ರೆ ಮುಖ್ಯ ಮಾತು ಬಾಬಾ ನೆನಪು, ಇಲ್ಲಿ ಬನ್ರಿ ಬಿಡ್ರಿ. ಯಾಕೆಂದ್ರೆ ಯಾರಾದ್ರೂ ವಿದೇಶಕ್ಕೆ ಹೋದ್ರು ಅಂದ್ರೆ ಅವ್ರು ಮತ್ತೆ ವಾಪಸ್ ಇಲ್ಲಿಗೆ ಬರೋದಕ್ಕಂತೂ ಆಗೋದಿಲ್ಲ. ವಹಾ ಬಿ ಸಿರ್ಫ್ ಏಕ್ ಬಾತ್ ಯಾದ್ ರಖೋ, ಬಾಪ್ ಕಿ ಯಾದ್ ಸೆ ಹಿ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನೆಂಗೆ. ಅಲ್ಲಿನೂ ಕೇವಲ ಒಂದು ಮಾತು ನೆನಪಿಟ್ಕೊಳ್ಳಿ, ಯಾಕೆಂದ್ರೆ ತಂದೆ ನೆನಪಿನಿಂದಲೇ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಬಾಪ್ ಕಹತೆ ಹೇ ಸಿರ್ಫ್ ಏಕ್ ಬಾತ್ ಯಾದ್ ರಖೋ, ಬಾಪ್ ಕೋ ಯಾದ್ ಕರೋ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ಕೇವಲ ಒಂದೇ ಮಾತನ್ನ ನೆನಪಿಟ್ಕೊಳ್ಳಿ, ತಂದೆಯನ್ನ ನೆನಪು ಮಾಡಿ. ಬಾಪ್ ಕಹತೆ ಹೇ ಮನ್ ಮನಾಭವ, ತಂದೆ ತಿಳಿಸ್ತಾ ಇದ್ದಾರೆ ಮನ್ಮನಾಭವ. ಮುझे ಯಾದ್ ಕರೋ ತೋ ವಿಶ್ವ ಕಾ ಮಾಲಿಕ್ ಬನೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ನನ್ನನ್ನ ನೀವು ನೆನಪು ಮಾಡಿದ್ರೆ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಿ. ಮೂಲ್ ಬಾತ್ ಹೋ ಜಾತಿ ಹೇ ಯಾದ್ ಕಿ, ಆದ್ರೆ ಮುಖ್ಯ ಮಾತು ನೆನಪಿನದು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಕಹಬಿ ಜಾನೆ ಆದಿ ಕಿ ಬಾತ್ ನಹಿ, ಘರ್ ಮೇ ರಹೋ ಸಿರ್ಫ್ ಬಾಪ್ ಕೋ ಯಾದ್ ಕರ್ತೆ ರಹೋ.
ಬಾಬಾ ತಿಳಿಸ್ತಾ ಇದ್ದಾರೆ, ಎಲ್ಲೂ ಹೋಗುವ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇರಿ, ಆದರೆ ಕೇವಲ ತಂದೆಯನ್ನ ನೆನಪು ಮಾಡ್ತಾ ಇರಿ. ಪವಿತ್ರ ನಹಿ ಬನೆಂಗೆ ತೋ ಯಾದ್ ಕರ್ ನಹಿ ಸಕೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ಪವಿತ್ರರಾಗ್ಲಿಲ್ಲ ಅಂದ್ರೆ ತಂದೆಯನ್ನ ನೀವು ನೆನಪು ಮಾಡೋದಕ್ಕೆ ಆಗೋದಿಲ್ಲ. ऐसे थोड़े ही है कि सब आकर क्लास में पढ़ेंगे, मंत्र लिया फिर बल कहाँ भी चले जाओ. ಈ ರೀತಿನೂ ಅಲ್ಲ ಅಂತಾರೆ ಬಾಬಾ. ಎಲ್ಲರೂ ಕ್ಲಾಸ್ನಲ್ಲಿ ತರಗತಿಯಲ್ಲಿ ಬಂದು ಕುತ್ಕೊಂಡು ಶಿಕ್ಷಣ ಓದ್ತಾರೆ ಪ್ರತಿನಿತ್ಯ ಅಂತಲ್ಲ. ಬಾಬಾ ಹೇಳ್ತಾ ಇದ್ರೆ, ಮಂತ್ರವನ್ನ ಪಡ್ಕೊಂಡ್ರಿ ಅಥವಾ ಜ್ಞಾನವನ್ನ ತಿಳ್ಕೊಂಡ್ರಿ ಬಲೆ ಎಲ್ಲೇ ಹೋಗಿ ಅಂತಾರೆ ಬಾಬಾ. ಸತೋ ಪ್ರಧಾನ್ ಬನ್ನೆ ಕಾ ರಾಸ್ತಾ ಬಾಪ್ನೆ ಬತಾಯಾ ಹೇ. ಎಲ್ಲೇ ಹೋದ್ರು ಬಾಬಾ ನೆನಪು ಮಾಡ್ರಿ. ಮತ್ತೆ ಸತೋ ಪ್ರಧಾನರಾಗುವಂತಹ ಮಾರ್ಗವನ್ನಂತೂ ಬಾಬಾ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಯೂತೋ ಸೆಂಟರ್ ಪರ್ ಆನೆ ಸೆ ನೈ ನೈ ಪಾಯಿಂಟ್ಸ್ ಸುನ್ತೆ रहेंगे. ಹಾಗೆ ನೋಡಿದ್ರೆ ಬಾಬಾ ಹೇಳ್ತಾ ಇದ್ರೆ, ನೀವು ಸೆಂಟರ್ಗೆ ಯಾವಾಗ ಬರ್ತಿರೋ, ಬಾಬಾನ ಮನೆಗೆ ಬಂದಾಗ ಹೊಸ ಹೊಸ ಪಾಯಿಂಟ್ಸ್ ಅನ್ನ ನೀವು ಕೇಳ್ತಾ ಇರ್ತೀರಿ. ಅಗರ್ ಕಿಸಿ ಕಾರಣ ಸೆ ನಹಿ ಆ ಸಕ್ತೆ ಹೇ, ಬರ್ಸಾತ್ ಪಡ್ತಿ ಹೇ ಅಥವಾ कर्फ्यू लगता है, कोई बाहर नहीं निकल सकते, फिर क्या करेंगे? बाप कहते हैं हर्जा नहीं है, कहाँ भी रहते तुम याद में रहो, चलते फिरते याद करो. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಒಂದ್ ವೇಳೆ ಯಾವುದೇ ಕಾರಣದಿಂದ ಬಾಬನ ಮನೆಗೆ ನಿಮಗೆ ಬರೋದಕ್ಕಾಗೋದಿಲ್ಲ, ಬಹಳಷ್ಟು ಮಳೆ ಬರ್ತಾ ಇದೆ ಅಥವಾ ಕರ್ಫ್ಯೂ ನಡೀತಾ ಇದೆ, ಹೊರಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ ಅಂದಾಗ ಆ ಸಮಯದಲ್ಲಿ ನೀವೇನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪರವಾಗಿಲ್ಲ ಅಂತಾರೆ ಬಾಬಾ, ನೀವೆಲ್ಲೇ ಇದ್ರು ಬಾಬನ್ ನೆನಪು ಮಾಡ್ರಿ, ನಡೀತಾ ತಿರುಗ್ತಾ ಬಾಬನ್ ನೆನಪು ಮಾಡಿ. ಅವರೋಂಕೋ ಯಹಿ ಕಹೋ ಕಿ ಬಾಪ್ ಕೋ ಯಾದ್ ಕರ್ನೆ ಸೆ ವಿಕರ್ಮ ವಿನಾಶ ಹೋಂಗೆ ಅವ್ರ ದೇವತಾ ಬನ್ ಜಾಯೆಂಗೆ. ಇನ್ನು ಬೇರೆಯವ್ರಿಗೂ ಸಹ ಇದೇ ಮಾತನ್ನ ತಿಳಿಸಿ, ತಂದೆಯನ್ನ ನೆನಪು ಮಾಡೋದ್ರಿಂದ ವಿಕರ್ಮ ವಿನಾಶ ಆಗ್ತದೆ, ಮತ್ತೆ ನೀವು ದೇವತೆಗಳಾಗ್ಬಿಡ್ತೀರಿ. ಅಕ್ಷರ್ ಹಿ ದೋ ಹೈ, ಇರುವುದೇ 2 ಅಕ್ಷರ ಅಂತಾರೆ ಬಾಬಾ. ಬಾಪ್ ಕಾತೆ ಹೇ ಯಹ ಬಚ್ಪನ್ ಭೂಲ್ ನ ಜಾನ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಈ ಈಶ್ವರಿಯ ಬಾಲ್ಯತನವನ್ನ ಎಂದು ಮರೆಯಬೇಡಿ. ಆಜ್ ಹಸ್ತೆ ಹೋ ಕಲ್ ರೋನಾ ಪಡೇಗಾ ಅಗರ್ ಬಾಪ್ ಕೋ ಬುಲಾಯಾ ತೋ. ಬಾಬಾ ತಿಳಿಸ್ಕೊಡ್ತಿದ್ರೆ, ಒಂದ್ ವೇಳೆ ತಂದೆಯನ್ನ ಮರ್ತ್ರಿ ಅಂದ್ರೆ ಇವತ್ತು ನಗ್ತಾ ಇರ್ತೀರಿ, ನಾಳೆ ಅಳ್ಬೇಕಾಗ್ತದೆ. ಬಾಪ್ಸೆ ವರ್ಷ ಪೂರಾ ಲೇನಾ ಚಾಹಿಯೆ. ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡ್ಕೊಳ್ಬೇಕಾಗಿದೆ. ಐಸೆ ಬಹುತ್ ಹೇ ಗಾತೆ ಹೇ ಸ್ವರ್ಗ ಮೇ ತೋ ಜಾಯೆಂಗೆ ನಾ, ಫಿರ್ ಜೋ ತಕದೀರ್ ಮೇ ಹೋಗಾ ಉನ್ಕೋ ಕೋಯಿ ಪುರುಷಾರ್ಥ ಕರ್ನಾ ನಹಿ ಕಹೆಂಗೆ. ಬಾಬಾ ಹೇಳ್ತಾ ಇದ್ರೆ, ಇಂಥ ಮಕ್ಕಳು ಬಹಳಷ್ಟು ಜನ ಇದ್ದಾರೆ. ನಾವು ಸ್ವರ್ಗದಲ್ಲಿ ಹೊಂತು ಹೋಗ್ತೀವಲ್ವಾ, ನಮ್ಮ ಅದೃಷ್ಟದಲ್ಲಿ ಏನಿರ್ತದೋ ಆ ಪದವಿಯನ್ನ ಪಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಪುರುಷಾರ್ಥ ಅಂತ ಹೇಳಾಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮನುಷ್ಯ ಪುರುಷಾರ್ಥ ಕರ್ತೆ ಹಿ ಹೇ ಊಂಚ್ ಮರ್ತಬಾ ಪಾನೆ ಕೇಲೆ. ಆದ್ರೆ ಮನುಷ್ಯರು ಪುರುಷಾರ್ಥ ಮಾಡುವುದೇ ಉನ್ನತ ಪದವಿಯನ್ನ ಪಡ್ಕೊಳ್ಳೋದಕ್ಕೋಸ್ಕರ. ಅಬ್ ಜಬ್ ಕಿ ಬಾಪ್ ಕೆ ಪಾಸ್ ಊಂಚ್ ಮರ್ತಬಾ ಮಿಲ್ತಾ ಹೇ ತೋ ಗಫ್ಲತ್ ಕ್ಯೂ ಕರ್ನೆ ಚಾಹೆ. ಈಗ ತಂದೆಯಿಂದ ಉನ್ನತ ಪದವಿ ಪ್ರಾಪ್ತಿ ಆಗ್ತದಂದ್ಮೇಲೆ ತಪ್ಪುಗಳನ್ನ ಯಾಕೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಸ್ಕೂಲ್ ಮೇ ಜೋ ನಹಿ ಪಡೆಂಗೆ ತೋ ಪಡೆ ಲಿಖೆ ಆಗೆ ಭರಿ ಢೋನಿ ಪಡೆಗಿ. ಶಾಲೆಯಲ್ಲಿನೂ ವಿದ್ಯಾರ್ಥಿಗಳು ಚೆನ್ನಾಗಿ ಶಿಕ್ಷಣ ಓದಲಿಲ್ಲ ಅಂದ್ರೆ ಶಿಕ್ಷಣ ಓದಿದವರ ಮುಂದೆ ತಲೆ ಬಾಗ್ಬೇಕಾಗ್ತದೆ. ಬಾಪ್ ಕೋ ಪೂರಾ ಯಾದ್ ನಹಿ ಕರೆಂಗೆ ತೋ ಪ್ರಜಾ ಕೆ ಭಿ ನೌಕರ್ ಚಾಕರ್ ಜಾಯೆ ಬನೆಂಗೆ. ಬಾಬಾ ತಿಳಿಸ್ತಾ ಇದ್ದಾರೆ, ತಂದೆಯನ್ನ ಸಂಪೂರ್ಣ ನೆನಪು ಮಾಡಲಿಲ್ಲ ಅಂದ್ರೆ ನೌಕರ ಚಾಕರರಿಗೂ ಏನಾಗಬೇಕು, ಪ್ರಜೆಗಳಿಗೂ ನೌಕರ ಚಾಕರರಾಗಿ ಬರಬೇಕಾಗ್ತದೆ. ಇಸ್ಮೆ ಖುಷ್ ಥೋಡೆ ಹಿ ಹೋನಾ ಚಾಹೆ. ಬಾಬಾ ಕೇಳ್ತಾ ಇದ್ರೆ, ಇದರಲ್ಲಿನೇನು ಖುಷಿ ಆಗುದಾ? तो बाप समझाते हैं, मीठे मीठे बच्चों सम्मुख रिफ्रेश होकर जाते हो. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ನೀವು ಮಧುರಾತಿ ಮಧುರ ಮಕ್ಕಳೇ, ಸಮ್ಮುಖದಲ್ಲಿ ಬಂದು ನೀವು ರಿಫ್ರೆಶ್ ಆಗಿ ಹೋಗ್ತೀರಿ. ಕೈ ಬಾಂಧೆ ಲಿಯಾ ಹೇ ಹರ್ಜಾ ನಹಿ, ಘರ್ ಬೈಟೆ ಬಾಪ್ ಕೋ ಯಾದ್ ಕರ್ತಿ ರಹೋ. ಬಾಬಾ ಹೇಳ್ತಾ ಇದ್ದಾರೆ, ಕೆಲವು ಮಕ್ಕಳು ಬಂಧನದಲ್ಲಿದ್ದಾರೆ, ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮನೆಯಲ್ಲಿ ಕುತ್ಕೊಂಡ್ರು ತಂದೆಯನ್ನ ನೆನಪು ಮಾಡ್ತಾ ಇರಿ. तुमको कितना सहज समझाते हैं, मौत सामने खड़ा है, अचानक ही लड़ाई शुरू हो जाएगी. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಕ್ಕಳೇ, ನಿಮ್ಗೆ ಎಷ್ಟೊಂದು ಸಹಜವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸಾವು ಸಮ್ಮುಖದಲ್ಲಿದೆ, ಅಚಾನಕ್ ಆಗಿ ಯುದ್ಧ ಆರಂಭವಾಗ್ಬಿಡ್ತದೆ. ಏಕ್ ದೋ ಕೋ ಕಹತೆ ಹೇ ಥೋಡಾ ಭಿ ಗಡ್ಬಡ್ ಕಿಯಾ ತೋ ಹಮ್ ಐಸಾ ಕರೆಂಗೆ, ಪಹಲೆ ಸೆ ಹಿ ಕಹ ದೇತೆ ಹೇ, ಬಾಂಬ್ಸ್ ಕಿ ಮಗರೂರಿ ಬಹುತ್ ಹೇ,
ಬಾಬಾ ತಿಳಿಸ್ಕೊಡ್ತಿದ್ರೆ ಒಬ್ಬರಿಗೊಬ್ಬರಿಗೆ ಪರಸ್ಪರರಿಗೆ ಹೇಳ್ತಾರೆ, ನೀವೇನಾದ್ರೂ ಸ್ವಲ್ಪ ಗಡ್ಬಡ್ ಮಾಡಿದ್ರೆ ನಾವು ನಿಮ್ಗೆ ಈ ರೀತಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಾರೆ. ಮೊದಲೇ ಈ ಮಾತು ಹೇಳ್ಬಿಡ್ತಾರೆ. ಯಾಕೆಂದ್ರೆ ಬಾಂಬ್ಸ್ಗಳಿದಾವೆ ಅನ್ನುವಂತ ಒಂದು ಗಮಂಡ ಅಹಂಕಾರ ಬಹಳಷ್ಟಿದೆ ಅಂತ ಹೇಳುತ್ತಿದ್ದಾರೆ ಬಾಬಾ. बाप कहते बच्चे अर्जुन योग बल में होशियार हुए नहीं है, ऐसा न हो लड़ाई लग जाए, परंतु ड्रामानुसार ऐसा होगा ही नहीं. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇನ್ನೂ ಯೋಗ ಬಲದಲ್ಲಿ ನೀವು ಹುಷಾರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಆಗ್ಬಾರ್ದು, ಯುದ್ಧ ಶುರು ಆಗ್ಬಿಡ್ತು, ನಾವಿನ್ನೂ ಬಾಬಾ ನೆನಪೇ ಮಾಡ್ತಾ ಇಲ್ಲ, ಆ ರೀತಿ ಆಗ್ಬಾರ್ದು ಅಂತಾರೆ. ಪರಂತು ಡ್ರಾಮಾ ಅನುಸಾರ ऐसा होगा ही नहीं. बच्चों ने पूरा वर्षा लिया नहीं है, इसलिए निश्चय होता है यह लड़ाई करके लगेगी भी तो भी बंद हो जाएगी. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಆದರೆ ಡ್ರಾಮಾನುಸಾರವಾಗಿ ಈ ರೀತಿ ಆಗೋದಿಲ್ಲ. ಮಕ್ಕಳಿನ್ನೂ ಸಂಪೂರ್ಣ ಆಸ್ತಿನ ಪಡ್ಕೊಳ್ಳಿಲ್ಲ ಅಂದಮೇಲೆ ನಿಶ್ಚಯ ಆಗ್ತದೆ, ಈ ಯುದ್ಧನೂ ಶುರು ಆಗ್ತದೆ ಮತ್ತೆ ಬಂದ್ ಆಗ್ಬಿಡ್ತದೆ. ಕ್ಯೋಂಕಿ ಅಭಿ ರಾಜಧಾನಿ ಸ್ಥಾಪನ್ ನಹಿ ಹುಯಿ ಹೇ, ಟೈಮ್ ಚಾಹಿಯೇ. ಯಾಕೆ ಯುದ್ಧ ಬಂದಾಗ್ತದೆ ಅಂದ್ರೆ ಈಗಿನ್ನೂ ರಾಜಧಾನಿ ಸ್ಥಾಪನೆ ಆಗಿಲ್ಲ, ಅದಕ್ಕಿನ್ನೂ ಸಮಯ ಹಿಡಿತದೆ. ಪುರುಷಾರ್ಥ ಕರಾತೆ ರಾತೆ ಹೇ, ಪತಾ ನಹಿ ಕಿಸಿ ಬಿ ಸಮಯ ಕುಚ್ ಬಿ ಹೋ ಸಕ್ತಾ ಹೇ. ಆದ್ರೂ ಬಾಬಾ ಮಕ್ಕಳಿಗೆ ಪುರುಷಾರ್ಥವನ್ನ ಮಾಡಿಸ್ತಾ ಇರ್ತಾರೆ, ಯಾಕಂದ್ರೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಏನಾದ್ರೂ ಆಗ್ಬೋದು. ಬಸ್ ಗಿರ್ ಪಡ್ತಿ ಹೇ, ಏರೋಪ್ಲೇನ್ ಟ್ರೈನ್ ಗಿರ್ ಪಡ್ತಿ, ಮೌತ್ ಕಿತ್ನಾ ಸಜ್ ಕಡ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಬಾಬಾ ಯಾವಾಗ್ಲೂ ಪುರುಷಾರ್ಥ ಮಾಡಿಸ್ತಾ ಇರ್ತಾರೆ, ಯಾಕಂದ್ರೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಏನಾಗುತ್ತೋ ಏನೋ. ಯಾಕಂದ್ರೆ ಬಸ್ ಬಿದ್ದು ಹೋಗ್ಬೋದು, ಏರೋಪ್ಲೇನ್ ಬಿದ್ದು ಹೋಗ್ಬೋದು, ಟ್ರೈನ್ ಬಿದ್ದು ಹೋಗ್ಬೋದು. ಇವತ್ತು ಸಾವು ಎಷ್ಟೊಂದು ಸಹಜವಾಗಿ ಸಮ್ಮುಖದಲ್ಲಿದೆ ಅಂತ ಹೇಳ್ತಿದ್ದಾರೆ ಬಾಬಾ. ಧರ್ತಿ ಬಿ ಹಿಲ್ತಿ ರಹತಿ ಹೇ, ಸಬ್ಸೆ ಜಾಸ್ತಿ ಕಾಮ್ ಅರ್ಥಕ್ವೇಕ್ ಕೋ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭೂಮಿನೂ ಅಲ್ಗಾಡ್ತಾ ಇರ್ತದೆ, ಅರ್ಥಾತ್ ಭೂಕಂಪ ಆಗ್ತಾ ಇರ್ತದೆ. ಎಲ್ಲಕ್ಕಿಂತಲೂ ಜಾಸ್ತಿ ಕಾರ್ಯ ಭೂಕಂಪ ಮಾಡುವಂಥದ್ದಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲೇಕಿನ್ ವಿನಾಶ್ ಹೋನೆ ಕೆ ಪಹಲೆ ಬಾಪ್ ಸೆ ಪೂರಾ ವರ್ಷಾ ಲೇನಾ ಹೇ, ಇಸ್ಲಿಯೇ ಬಹುತ್ ಪ್ರೇಮ್ ಸೆ ಬಾಪ್ ಕೋ ಯಾದ್ ಕರ್ನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ, ವಿನಾಶ ಆಗೋದಕ್ಕೆ ಮೊದಲು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರ ತಂದೆಯನ್ನ ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಬಾಬಾ ಆಪ್ಗೆ ಬಿಗರ್ ಹಮಾರಾ ದೂಸರಾ ಕೋಯಿ ನಹಿ. ಬಾಬಾ ನಿಮ್ಮ ವಿನಃ ನನಗೆ ಬೇರೆ ಯಾರೂ ಇಲ್ಲ, ಸಿರ್ಫ್ ಬಾಪ್ ಕೋ ಹಿ ಯಾದ್ ಕರ್ತೆ ರಹೋ. ಈ ರೀತಿ ಕೇವಲ ತಂದೆಯನ್ನೇ ನೀವು ನೆನಪು ಮಾಡ್ತಾ ಇರಿ. ಕಿತ್ನಾ ಸಹಜ ರೀತಿ ಜೈಸೆ छोटे छोटे बच्चों को समझाते हैं और कोई तकलीफ नहीं देता हूँ, सिर्फ याद करो. ಬಾಬಾ ಎಷ್ಟು ಸಹಜ ರೀತಿಯಿಂದ ತಿಳಿಸ್ಕೊಡ್ತಾರೆ, ಹೇಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ತಿಳಿಸ್ತಾರಲ್ವಾ ಅದೇ ರೀತಿ. ಯಾವ ಕಷ್ಟವನ್ನು ನಾನು ನಿಮಗೆ ಮಕ್ಕಳೇ ಕೊಡೋದಿಲ್ಲ, ಕೇವಲ ನೀವು ನನ್ನನ್ನ ನೆನಪು ಮಾಡಿ. और काम चिता पर बैठ जो तुम जल मरे हो, सो अब ज्ञान चिता पर बैठ पवित्र बनो. ಇನ್ನೊಂದು ಬಾಬಾ ಹೇಳ್ತಾ ಇದ್ದಾರೆ, ನೀವೇನ್ ಕಾಮಚಿತೆ ಮೇಲೆ ಕುತ್ಕೊಂಡು ಸುಟ್ಟು ಬಿಟ್ಟಿರ್ದಿರೋ ಈಗ ಜ್ಞಾನಚಿತೆ ಮೇಲೆ ಕುತ್ಕೊಂಡು ಪವಿತ್ರರಾಗಿ ಅಂತ ಹೇಳ್ತಿದ್ದಾರೆ. ತುಮ್ಸೆ ಪೂछते हैं आपका उद्देश्य क्या है. ನಿಮ್ಮನ್ನ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಉದ್ದೇಶ ಏನು. बोलो जो सबका बाप है वह कहते हैं मामेकम याद करो तो तुम्हारे विकर्म विनाश होंगे और तुम तमो प्रदान से सतो प्रदान बन जाएंगे. सारू का सद्गति दाता एक बाप है. ಬಾಬಾ ತಿಳಿಸ್ಕೊಡ್ತಿದ್ರೆ ಅವ್ರಿಗೆ ಹೇಳಿ, ಯಾರು ಎಲ್ಲರ ತಂದೆ ಆಗಿದ್ದಾರೋ ಅವರು ತಿಳಿಸ್ತಾ ಇದ್ದಾರೆ, ನನ್ನೊಬ್ಬನನ್ನ ನೆನಪು ಮಾಡಿದ್ರೆ ನಿಮ್ಮ ವಿಕರ್ಮ ವಿನಾಶ ಆಗ್ತದೆ, ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಯಾಕೆಂದ್ರೆ ಸರ್ವರ ಸದ್ಗತಿ ದಾತ ಆ ಒಬ್ಬ ತಂದೆಯಾಗಿದ್ದಾರೆ. ಅಬ್ ಬಾಪ್ कहते हैं सिर्फ मुझे याद करो तो कट उतर जाएगी. ಈಗ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಕೇವಲ ನನ್ನೊಬ್ಬನನ್ನ ನೆನಪು ಮಾಡಿದ್ರೆ ನಿಮ್ಮ ತುಕ್ಕು ಬಿಟ್ಟು ಹೋಗ್ತದೆ. ಯಹ ಇತ್ನಾ ಪೈಗಾಮ್ ತೋ ದೇ ಸಕ್ತೆ ಹೋನಾ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ, ಇಷ್ಟು ಸಂದೇಶ ಅಂತೂ ನೀವೆಲ್ಲರಿಗೂ ಕೊಡೋದಕ್ಕೆ ಸಾಧ್ಯ ಇದೆ ಅಲ್ವಾ. ಖುದ್ ಯಾದ್ ಕರೆಂಗೆ ತಬ್ ದೂಸರೆ ಕೋ ಯಾದ್ ಕರಾ ಸಕೆಂಗೆ. ಬಾಬಾ ತಿಳಿಸ್ಕೊಡ್ತಿದ್ರೆ, ಯಾವಾಗ ನೀವು ಸ್ವಯಂ ನೆನಪು ಮಾಡ್ತಿರೋ ಆವಾಗ ಬೇರೆಯವರಿಗೂ ನೀವು ನೆನಪು ಮಾಡಿಸೋದಕ್ಕೆ ಸಾಧ್ಯ. ದೂಸರೆ ಕೋ ರುಚಿ ಸೆ ಕಹೆಂಗೆ ನಹಿ ತೋ ದಿಲ್ ಸೆ ನಹಿ ನಿಕ್ಲೆಗಾ.
ನೀವು ಯಾವಾಗ ಬಾಪ ನೆನಪು ಮಾಡ್ತಿರೋ ಆವಾಗ ಬೇರೆಯವ್ರಿಗೂ ಬಾಪ ನೆನಪು ಮಾಡಿಸೋದಕ್ಕೆ ಸಾಧ್ಯ, ಮತ್ತೆ ಆಸಕ್ತಿಯಿಂದ ಪ್ರೀತಿಯಿಂದ ನೀವು ಹೇಳೋದಕ್ಕೆ ಸಾಧ್ಯ ಬಾಪ ನೆನಪು ಮಾಡ್ರಿ ಅಂತ. ಇಲ್ಲಾಂದ್ರೆ ಹೃದಯಪೂರ್ವಕವಾಗಿ ನಿಮ್ಮ ಬಾಯಿಂದ ಬರೋದಿಲ್ಲ ಅಂತಾರೆ ಬಾಬಾ. ಬಾಪ್ ಕತೆ ಹೇ ಕಹಾ ಭಿ ಹೋ ಜಿತ್ನಾ ಹೋ ಸಕೆ ಸಿರ್ಫ್ ಯಾದ್ ಕರೋ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವು ಎಲ್ಲೇ ಇರಿ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನ ನೆನಪು ಮಾಡಿ. ಬಲ್ ತೋಡಿ ಖಾನ್ ಪಾನ್ ಕಿ ತಕ್ಲೀಫ್ ಆದಿ ಹೋತಿ ಹೇ, ರಾನಾ ತೋ ಘರ್ ಮೇ ಹಿ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಲೆ ಸ್ವಲ್ಪ ಆಹಾರ ಪಾನೀಯದ ಬಗ್ಗೆ ನಿಮಗೆ ಕಷ್ಟ ಆಗ್ಬೋದು, ಆದ್ರೆ ಇರಬೇಕು ನೀವು ಮನೆಯಲ್ಲೇ. ಘರ್ ಮೇ ರಹತೆ ಬಾಪ್ ಕೋ ಯಾದ್ ಕರೋ, ಜೋ ಮಿಲೆ ಉನ್ಕೋ ಯಹಿ ಶಿಕ್ಷಾ ದೋ, ಮೌತ್ ಸಾಮ್ನೆ ಕಡಾ ಹೇ. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಮನೆಯಲ್ಲಿದ್ರು ತಂದೆಯನ್ನ ನೆನಪು ಮಾಡ್ರಿ. ಯಾರೇ ಸಿಕ್ಕರು ಇದೇ ಶಿಕ್ಷಣವನ್ನ ಕೊಡಿ, ಸಾವು ಸಮ್ಮುಖದಲ್ಲಿದೆ. ಬಾಪ್ कहते हैं तुम सब तमो प्रधान पतित बन पड़े हो, अब मुझे याद करो और पवित्र बनो. ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ನೀವೆಲ್ಲರೂ ತಮೋ ಪ್ರಧಾನರು, ಪತಿತರಾಗ್ಬಿಟ್ಟಿದ್ದೀರಿ. ಈಗ ನನ್ನನ್ನ ನೆನಪು ಮಾಡ್ರಿ ಮತ್ತೆ ಪವಿತ್ರರಾಗ್ರಿ. ಆತ್ಮ ಹಿ ಪತಿತ್ ಬನಿ ಹೇ, ಸತ್ಯುಗ್ ಮೇ ಹೋತಿ ಹೇ ಪಾವನಾತ್ಮ. ಆತ್ಮನೇ ಈಗ ಪತಿತ ಆಗಿರೋದು, ಇನ್ನು ಸತ್ಯುಗದಲ್ಲಿ ಪಾವನ ಆತ್ಮಗಳಿರ್ತೀವಿ. ಬಾಪ್ ಕಿ ಯಾದ್ ಸೆ ಹಿ ಆತ್ಮ ಪಾವನ್ ಬನೆಗಿ, ಅವ್ರ ಕೋಯಿ ಉಪಾಯ ನಹಿ ಹೇ. ತಂದೆ ನೆನಪಿನಿಂದಲೇ ನಾವು ಆತ್ಮಗಳು ಪಾವನರಾಗ್ತೀವಿ, ಅದಕ್ಕೆ ಇನ್ನೇನು ಉಪಾಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಯಹ ಪೈಗಾಮ್ ಸಬ್ಕೋ ದೇತೆ ಜಾವೋ ತೋ ಬಿ ಬಹುತೋಂ ಕಾ ಕಲ್ಯಾಣ ಕರೆಂಗೆ, ಅವ್ರ ಕೋಯಿ ತಕ್ಲೀಫ್ ನಹಿ ದೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈ ಸಂದೇಶವನ್ನ ಎಲ್ಲರಿಗೂ ಕೊಡ್ತಾ ಹೋಗಿ, ಆಗ ಅನೇಕರ ಕಲ್ಯಾಣ ಮಾಡ್ತೀರಿ. ಇನ್ನೇನು ಕಷ್ಟ ಇಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾವ ಕಷ್ಟವನ್ನು ನಾನು ಕೊಡೋದಿಲ್ಲ. ಪುರುಷೋತ್ತಮ ಮಾಸ್ ಮೇ ಬಿ ಜಾಕರ್ ಸಮझाओ कि सबसे ಪುರುಷೋತ್ತಮ ಕೌನ್. ಬಾಬಾ ತಿಳಿಸ್ಕೊಡ್ತಿದ್ರೆ ಪುರುಷೋತ್ತಮ ಮಾಸ ಅರ್ಥಾತ್ ಅಧಿಕ ಮಾಸದಲ್ಲಿನೂ ನೀವು ಹೋಗಿ ತಿಳಿಸ್ಕೊಡಿ ಎಲ್ಲರಿಗಿಂತಲೂ ಪುರುಷೋತ್ತಮರು ಯಾರು ಅಂತ. ಸತ್ಯುಗ ಆದಿಮೆಯ ಲಕ್ಷ್ಮೀನಾರಾಯಣ ಪುರುಷೋತ್ತಮತೆ. ಇನ್ನು ಸತ್ಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರು पुरुषोत्तमरागिದ್ರು. इन्हों को ऐसा पुरुषोत्तम बनाने वाला अर्थात स्वर्ग की स्थापना करने वाला बाप है. ಲಕ್ಷ್ಮೀನಾರಾಯಣರನ್ನ ಆ ರೀತಿ ಮಾಡುವಂಥವರು ಅರ್ಥಾತ್ ಸ್ವರ್ಗದ ಸ್ಥಾಪನೆ ಮಾಡುವಂಥವರು ತಂದೆಯಾಗಿದ್ದಾರೆ. ಸಬ್ ಆತ್ಮೋಂಕೋ ಪಾವನ್ ಬನಾನೆ ವಾಲಾ ಪತಿತ್ ಪಾವನ್ ಬಾಪ್ ಹಿ ಹೈ. ಎಲ್ಲ ಆತ್ಮಗಳನ್ನ ಪಾವನರನ್ನಾಗಿ ಮಾಡುವಂತಹ ಪತಿತ ಪಾವನ ತಂದೆಯೇ ಆಗಿದ್ದಾರೆ. ಸಬ್ಸೆ ಉತ್ತಮ್ ಸೆ ಉತ್ತಮ್ ಪುರುಷ್ ಬನಾನೆ ವಾಲಾ ಹೇ ಬಾಪ್. ಎಲ್ಲರಿಗಿಂತಲೂ ಶ್ರೇಷ್ಠಾತಿ ಶ್ರೇಷ್ಠ ಉತ್ತಮ ಪುರುಷರನ್ನಾಗಿ ಮಾಡುವಂಥವರು ತಂದೆಯಾಗಿದ್ದಾರೆ. ಜೋ ಪೂಜ್ಯತೆ ವಹಿ ಫಿರ್ ಪೂಜಾರಿ ಬನೆ ಹೇ. ಯಾರು ಪೂಜ್ಯರಿದ್ರೋ ಅವರೇ ಮತ್ತೆ ಪೂಜಾರಿಯಾಗಿದ್ದಾರೆ. ರಾವಣ್ ರಾಜ್ ಮೇ ಹಮ್ ಪೂಜಾರಿ ಬನೆ ಹೇ, ರಾಮ್ ರಾಜ್ ಮೇ ಪೂಜ್ಯತೆ. ರಾವಣನ ರಾಜ್ಯದಲ್ಲಿ ನಾವೀಗ ಪೂಜಾರಿಗಳಾಗಿದ್ದೇವೆ, ರಾಮ ರಾಜ್ಯದಲ್ಲಿ ನಾವು ಪೂಜ್ಯರಾಗಿದ್ವಿ. ಅಭಿ ರಾವಣ್ ರಾಜ್ ಕಾ ಅಂತ ಹೇ. ಆದರೆ ಬಾಬಾ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಈಗ ರಾವಣ ರಾಜ್ಯದ ಅಂತಿಮ ಸಮಯ. ಹಮ್ ಪೂಜಾರಿ ಸೆ ಫಿರ್ ಪೂಜ್ಯ ಬಂತೆ ಹೇ. ಬಾಪ್ ಕೋ ಯಾದ್ ಕರ್ನೆ ಕಾ ಔರೋಂ ಕೋ ಭಿ ರಾಸ್ತಾ ಬತಾನಾ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ನಾವು ಪೂಜಾರಿಯಿಂದ ಪೂಜ್ಯರಾಗ್ತೀವಿ. ಬಾಬಾ ನೆನಪು ಮಾಡೋದ್ರಿಂದ ಇನ್ನು ಅನ್ಯರಿಗೂ ಮಾರ್ಗವನ್ನ ತಿಳಿಸಬೇಕಾಗಿದೆ. ಬೂಡಿಯೋಂ ಕೋ ಭಿ ಯಹ ಸರ್ವಿಸ್ ಕರ್ನಿ ಚಾಹಿಯೆ. ಬಾಬಾ ತಿಳಿಸ್ಕೊಡ್ತಿದ್ರೆ ವೃದ್ಧರು ಸಹ ಈ ಸೇವೆಯನ್ನ ಮಾಡಬೇಕು. ಮಿತ್ರ ಸಂಬಂಧಿಯೋಂಕೋ ಭಿ ಬಾಪ್ ಕಾ ಪರಿಚಯ ದೋ. ಮಿತ್ರ ಸಂಬಂಧಿಕರಿಗೂ ಸಹ ತಂದೆಯ ಪರಿಚಯವನ್ನ ಕೊಡಿ. ಬೋಲೋ ಶಿವಬಾಬಾ ಕಹತೆ ಹೇ ಮಾಮೇ ಕಮ್ ಯಾದ್ ಕರೋ ತೋ ತುಮ್ ಸ್ವರ್ಗಕ್ಕೆ ಮಾಲಿಕ್ ಬನೆಂಗೆ. ನಿಮ್ಮ ಮಿತ್ರ ಸಂಬಂಧಿಕರಿಗೂ ಹೇಳ್ರಿ, ಶಿವಬಾಬಾ ಹೇಳ್ತಾ ಇದ್ರೆ ನನ್ನೊಬ್ಬನನ್ನ ನೀವು ನೆನಪು ಮಾಡಿದ್ರೆ ನೀವು ಸ್ವರ್ಗಕ್ಕೆ ಮಾಲೀಕರಾಗ್ತೀರಿ. निराकार शिव बाबा सर्व का सदगति दाता बाबा सब आत्माओं को कहते हैं मुझे याद करो तो सतो प्रधान बन जाएंगे. ನಿರಾಕಾರ ಶಿವ ತಂದೆ ಸರ್ವರ ಸದ್ಗತಿ ದಾತ ತಂದೆ ಎಲ್ಲ ಆತ್ಮಗಳಿಗೆ ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನ ನೆನಪು ಮಾಡಿದ್ರೆ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ಬಿಡ್ತೀರಿ. ಯಹ ಸಮಜಾನತೋ ಸಹಜನಾ. ಈ ಮಾತನ್ನ ನೀವು ಎಲ್ಲರಿಗೂ ತಿಳಿಸ್ಕೊಡುದಂತೂ ಸಹಜ ಅಲ್ವಾ. ಬೂಡಿಯಾ ಭಿ ಆ ಸರ್ವಿಸ್ ಕರ್ ಸಕ್ತಿ ಹೈ, ಮೂಲ್ ಬಾತ್ ಹೈ ಹಿ ಯಹ. ಬಾಬಾ ತಿಳಿಸ್ತಾ ಇದ್ದಾರೆ ವೃದ್ಧರು ಸಹ ಈ ಸೇವೆಯನ್ನ ಮಾಡಬಹುದಾಗಿದೆ. ಮುಖ್ಯವಾದಂತಹ ಮಾತು ಇದೇ ಆಗಿದೆ. ಶಾದಿ ಮುರಾದಿ ಕಹಾ ಭಿ ಜಾओ ಕಾನ್ ಮೇ ಯಹ ಬಾತ್ ಸುನಾओ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ವಿವಾಹಕ್ಕೆ ಇನ್ ಯಾವುದೇ ಕಾರ್ಯಗಳಿಗೆ ನೀವು ಹೋದ್ರೂ ಎಲ್ಲರ ಕಿವಿಯಲ್ಲಿ ಈ ಮಾತನ್ನ ತಿಳಿಸಿ.
गीता का भगवान कहते हैं मुझे याद करो इस बात को सब पसंद करेंगे. ಗೀತೆಯ ಭಗವಂತ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ ಎನ್ನುವಂತಹ ಮಾತನ್ನ ಎಲ್ಲರೂ ಇಷ್ಟಪಡ್ತಾರೆ. ಜಾಸ್ತಿ ಬೋಲ್ನೆ ಕಿ ದರ್ಕಾರ್ ನಹಿ ಹೈ, ಜಾಸ್ತಿ ಮಾತನಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸಿರ್ಫ್ ಬಾಪ್ ಕಾ ಪೈಗಾಮ್ ದೇನಾ ಹೈ ಕಿ ಬಾಪ್ ಕಹತೆ ಹೈ ಮುझे ಯಾದ್ ಕರೋ. ಕೇವಲ ತಂದೆಯ ಸಂದೇಶವನ್ನ ಕೊಡಬೇಕಾಗಿದೆ. ತಂದೆ ಹೇಳ್ತಾ ಇದ್ದಾರೆ ಮಕ್ಕಳೇ ನನ್ನನ್ನ ನೀವು ನೆನಪು ಮಾಡಿ. अच्छा ऐसे समझो भगवान प्रेरणा करते हैं. स्वप्न में साक्षात्कार होता है, आवाज सुनने में आता है. बाप कहते हैं मुझे याद करो तो तमो प्रधान तो सतो प्रधान बन जाएंगे. ಒಳ್ಳೆಯದು. ಈ ರೀತಿ ತಿಳ್ಕೊಳ್ರಿ. ಭಗವಂತ ಪ್ರೇರಣೆ ಮಾಡ್ತಾನೆ. ಅಥವಾ ಸ್ವಪ್ನದಲ್ಲಿ ಸಾಕ್ಷಾತ್ಕಾರ ಆಯಿತು, ಅಥವಾ ನಮಗೆ ಧ್ವನಿ ಕೇಳಿಸ್ತು ಅಂದ್ರೂ ಬಾಬಾ ಹೇಳ್ತಾ ಇದ್ರೆ ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡಿದ್ರೆ ನೀವು ಸತೋ ಪ್ರಧಾನರಾಗ್ಬಿಡ್ತೀರಿ. ತುಮ್ ಖುದ್ ಭಿ ಸಿರ್ಫ್ ಯಹಿ ಚಿಂತನ್ ಕರ್ತೆ ರಹೋ ತೋ ಬೇಡ ಪಾರ್ ಹೋ ಜಾಯೇಗಾ. ನೀವು ಸ್ವಯಂ ಈ ಚಿಂತನೆಯನ್ನ ಮಾಡ್ತಾ ಇದ್ರು ಸಾಕು, ನಿಮ್ಮ ನೌಕೆ ಪಾರಾಗ್ಬಿಡ್ತದೆ. ಹಮ್ ಪ್ರಾಕ್ಟಿಕಲ್ ಮೇ ಬೇಹದ್ ಕೆ ಬಾಪ್ ಕೆ ಬನೆ ಹೇ और बाप से 21 जन्मों का वर्षा ले रहे हैं तो ಖುಷಿ रहनी चाहिए. ಬಾಬಾ ತಿಳಿಸ್ತಾ ಇದ್ದಾರೆ ಈಗ ನಾವು ಪ್ರಾಕ್ಟಿಕಲ್ ಆಗಿ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀವಿ, ತಂದೆಯಿಂದ 21 ಜನ್ಮದ ಆಸ್ತಿಯನ್ನ ಪಡ್ಕೊಳ್ತಾ ಇದ್ದೀವಿ ಅಂದಮೇಲೆ ಖುಷಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಬಾಪ್ ಕೋ ಬೋಲ್ನೆ ಸೆ ಹೇ ತಕ್ಲೀಫ್ ಹೋತಿ ಹೇ, ಬಾಪ್ ಕಿತ್ನಾ ಸಹಜ ಬತಲಾತೆ ಹೇ ಮುझे ಯಾದ್ ಕರೋ तो सब समझेंगे इन्हों को रास्ता तो बरोबर राइट मिला है. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಕ್ಕಳೇ ನೀವು ಯಾವಾಗ ನನ್ನನ್ನು ಮರಿತೀರೋ ಅವಾಗ ನಿಮಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಬಾಬಾ ಎಷ್ಟು ಸಹಜ ಮಾಡಿ ತಿಳಿಸ್ಕೊಡ್ತಾರೆ, ಮಕ್ಕಳೇ ನೀವು ನನ್ನನ್ನು ನೆನಪು ಮಾಡ್ರಿ ಅಂತ. ಅವಾಗ ಎಲ್ಲರೂ ತಿಳ್ಕೊಳ್ತಾರೆ ಇವರಿಗೆ ಇನ್ಹೋಂಕೋ ರಾಸ್ತಾ ತೋ ಬರೋಬರ್ ರೈಟ್ ಮಿಲಾ ಹೇ. ಆವಾಗ ಜನ ಎಲ್ಲರೂ ತಿಳ್ಕೊಳ್ತಾರೆ ಇವರಿಗೆ ಸರಿಯಾದಂತಹ ಮಾರ್ಗನೇ ಸಿಕ್ಕಿದೆ ಅಂತ. ಯಹ ರಾಸ್ತಾ ಕಬ್ ಕೊಯ್ ಬತಾ ನ ಸಕೆ. ಈ ಮಾರ್ಗವನ್ನ ತಂದೆ ವಿನಃ ಎಂದು ಯಾರೂ ನಮಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸಮಯ ऐसा होगा जो तुम घर से बाहर नहीं निकल सकेंगे. ಬಾಬಾ ತಿಳಿಸ್ಕೊಡ್ತಿದ್ರೆ ಮುಂದೆ ಇಂತಹ ಸಮಯ ಬರ್ತದೆ ನೀವು ಮನೆಯಿಂದ ಹೊರಗಡೆನೂ ಹೋಗೋದಕ್ಕೆ ಆಗೋದಿಲ್ಲ. ಬಾಪ್ ಕೋ ಯಾದ್ ಕರ್ತೆ ಕರ್ತೆ ಶರೀರ್ ಛೋಡ್ ದೇಂಗೆ. ಆವಾಗ ತಂದೆಯನ್ನ ನೀವು ನೆನಪು ಮಾಡ್ತಾ ಮಾಡ್ತಾ ಶರೀರವನ್ನ ಬಿಟ್ಟು ಬಿಡ್ತೀರಿ. ಅಂತ ಕಾಲ್ ಜೋ ಶಿವ ಬಾಬಾ ಸ್ತ್ರೀ ಮೇರೆ ಫಿರ್ ನಾರಾಯಣ್ ಯೋನಿ ಬಲ್ 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 ಉತ್ರೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅಂತಿಮ ಸಮಯದಲ್ಲಿ ಯಾವಾಗ ನೀವು ಶಿವಬಾಬರವರನ್ನ ನೆನಪು ಮಾಡ್ತಿರೋ ಆವಾಗ ನಾರಾಯಣ ಪದವಿಯನ್ನ ನೀವು ಪಡಿತೀರಿ. ಲಕ್ಷ್ಮೀ ನಾರಾಯಣ್ ಡಿನಾಸ್ಟಿ ಮೇ ಆಯಂಗೆ. ಲಕ್ಷ್ಮೀ ನಾರಾಯಣರ ವಂಶದಲ್ಲಿ ನೀವು ಬರ್ತೀರಿ. ಗಡಿ ಗಡಿ ರಾಜಾಯಿ ಪದ ಪಾಯಂಗೆ. ನಂತರ ಗಳಿಗೆಗಳಿಗೂ ನೀವು ರಾಜ್ಯ ಪದವಿಯನ್ನ ಪಡ್ಕೊಳ್ತೀರಿ. ಬಸ್ ಸಿರ್ಫ್ ಬಾಪ್ ಕೋ ಯಾದ್ ಕರೋ ಪ್ಯಾರ್ ಸೆ. ಇಷ್ಟೆಲ್ಲ ಪ್ರಾಪ್ತಿ ಮಾಡ್ಕೊಳ್ಬೇಕಂದ್ರೆ ಬಾಬಾ ತಿಳಿಸ್ತಾ ಇದ್ದಾರೆ ಮಕ್ಕಳೇ ಕೇವಲ ಪ್ರೀತಿಯಿಂದ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಯಾದ್ ಬಿಗರ್ ಪ್ಯಾರ್ ಕೇಸೆ ಕರೆಂಗೆ. ನೆನಪಿಲ್ದ ಅವ್ರನ್ನೇ ಪ್ರೀತಿಯನ್ನ ಹೆಂಗ್ ಮಾಡ್ತೀರಿ. ಸುಖ ಮಿಲ್ತಾ ಹೇ ತಬ್ ಯಾದ್ ಕಿಯಾ ಜಾತಾ ಹೇ. ಸುಖ ಸಿಗುವ ಕಾರಣವೇ ನೆನಪು ಮಾಡಲಾಗ್ತದೆ. ದುಃಖ ದೇನೆ ವಾಲೆ ಕೋ ಪ್ಯಾರ್ ನಹಿ ಕಿಯಾ ಜಾತಾ. ದುಃಖ ಕೊಡುವಂತವರನ್ನ ಪ್ರೀತಿ ಮಾಡಲಾಗೋದಿಲ್ಲ. बाप कहते हैं मैं तुमको स्वर्ग का मालिक बनाता हूँ इसलिए मुझे प्यार करो. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನು ನಿಮ್ಮನ್ನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ, ಅದಕ್ಕೋಸ್ಕರ ನನ್ನನ್ನು ನೀವು ಪ್ರೀತಿ ಮಾಡಿ ಅಂತ ಹೇಳ್ತಿದ್ದಾರೆ. ಬಾಪ್ ಕಿ ಮತ್ ಪರ್ ಚಲ್ನಾ ಚಾಹಿಯೇನಾ. ತಂದೆಯ ಮತದಂತೆ ನಡಿಬೇಕಲ್ವಾ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार. फर्स्ट पॉइंट, पढ़ाई में कभी गफलत नहीं करनी है. लड़ाई के पहले बाप से पूरा पूरा वर्षा लेना है. ಶಿಕ್ಷಣದಲ್ಲಿ ಎಂದೂ ತಪ್ಪುಗಳನ್ನ ಅಥವಾ ಹುಡುಗಾಟಿಕೆಯನ್ನ ಮಾಡಬೇಡಿ. ಯುದ್ಧಕ್ಕೆ ಮೊದಲೇ ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನ ಪಡೆದುಕೊಳ್ಳಿ. सेकंड पॉइंट, श्रीमत पर बाप को बड़े प्यार से याद करना है.
ಶ್ರೀಮತದಂತೆ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. वरदान, संकल्प, वृत्ति और स्मृति से व्यर्थ को समाप्त करने वाले सच्चे ब्राह्मण संपूर्ण पवित्र भ्रव. ಸಂಕಲ್ಪ, ವೃತ್ತಿ ಮತ್ತು ಸ್ಮೃತಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಸತ್ಯ ಬ್ರಾಹ್ಮಣರು ಸಂಪೂರ್ಣ ಪವಿತ್ರರು ಆಗಿ. अपने संकल्प, वृत्ति और स्मृति को चेक करो. ऐसे नहीं कुछ गलत हो गया, पश्चाताप कर लिया, माफी मांग ली, छुट्टी हो गई. ನಿಮ್ಮ ಸಂಕಲ್ಪ, ವೃತ್ತಿ ಮತ್ತು ಸ್ಮೃತಿಯನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿಯೆಲ್ಲ ಸ್ವಲ್ಪ ಏನೋ ತಪ್ಪಾಯಿತು, ಮತ್ತೆ ಪಶ್ಚಾತ್ತಾಪ ಮಾಡ್ಕೊಂಡ್ವಿ, ಕ್ಷಮೆ ಕೇಳಿದ್ವಿ, ಮುಗಿದೋಯ್ತು ಅಂತ ಅಲ್ಲ. कितना भी कोई माफी ले, लेकिन जो पाप व व्यर्थ कर्म हुआ उसका विनाश नहीं, उसका निशान नहीं मिटता. ಎಷ್ಟಾದರೂ ನೀವು ಕ್ಷಮೆ ಕೇಳಿ ಪಾಪ ಮಾಡ್ರಿ, ಪಾಪ ವ್ಯರ್ಥ ಕರ್ಮ, ಪಾಪವ ವ್ಯರ್ಥ ಕರ್ಮ ಹುವ, ಪಾಪ ಅಥವಾ ವ್ಯರ್ಥ ಕರ್ಮ ಆಯಿತು, ಅದರ ಒಂದು ಚಿಹ್ನೆ ಪೂರ್ಣ ಅಳಿಸಲು ಸಾಧ್ಯ ಇಲ್ಲ. ರಜಿಸ್ಟರ್ ಸಾಫ್ ಸ್ವಚ್ಛ ನಹಿ ಹೋತಾ, ಅದರ ಒಂದು ರಜಿಸ್ಟರ್ ಸ್ವಚ್ಛ ಕ್ಲೀನ್ ಆಗುವುದಕ್ಕೆ ಸಾಧ್ಯ ಇಲ್ಲ. ಸಿರ್ಫ್ ಇಸ್ ರೀತಿ ರಸಮ್ ಕೋ ನಹಿ ಅಪ್ನಾವೋ, ಲೇಕಿನ್ ಸ್ಮೃತಿ ರಹೇ ಕಿ ಮೇ ಸಂಪೂರ್ಣ ಪವಿತ್ರ ಬ್ರಾಹ್ಮಣ್ ಹೋ. ಅದಕ್ಕೋಸ್ಕರ ಈ ಒಂದು ರೀತಿ ನಿಯಮವನ್ನು ನೀವು ಪದ್ಧತಿಯನ್ನು ಇಟ್ಕೊಳ್ಬೇಡಿ, ನಿಮ್ದನ್ನಾಗಿ ಮಾಡ್ಕೊಳ್ಬೇಡಿ. ಆದರೆ ಸ್ಮೃತಿ ಇರಬೇಕು, ನಾನು ಸಂಪೂರ್ಣ ಪವಿತ್ರ ಬ್ರಾಹ್ಮಣನಾಗಿದ್ದೇನೆ. ಅಪವಿತ್ರತಾ ಸಂಕಲ್ಪ, ವೃತ್ತಿ ವ ಸ್ಮೃತಿ ಕೋ ಬಿ ಟಚ್ ನಹಿ ಕರ್ ಸಕ್ತಿ. ಅಪವಿತ್ರತೆ ಸಂಕಲ್ಪ, ವೃತ್ತಿ ಅಥವಾ ಸ್ಮೃತಿಯನ್ನು ಟಚ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಇಸ್ಕೆ ಲಿಯೆ ಕದಂ ಕದಂ ಪರ್ ಸಾವಧಾನ್ ರಹೋ. ಅದಕ್ಕೋಸ್ಕರ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಇರಿ. ಸ್ಲೋಗನ್, ಬಾಪ್ ಕೆ ಸಾಥ್ ಕೋ ಯೂಸ್ ಕರೋ ತೋ ಕಭಿ ದಿಲ್ ಶಿಕಸ್ತ್ ನಹಿ ಹೋಂಗೆ. ತಂದೆಯ ಜೊತೆಯನ್ನು ಉಪಯೋಗಿಸಿಕೊಳ್ಳಿ, ಆಗ ಎಂದು ಮನೋವ್ಯಾಕುಲರು ಅಥವಾ ಎಂದು ಬೇಸರದಲ್ಲಿ ಬರುವುದಿಲ್ಲ. ये अव्यक्त इशारे अपवित्रता के बीज को भी समाप्त कर संपूर्ण स्वच्छ बनो. ಅಪವಿತ್ರತೆಯ ಬೀಜವನ್ನು ಸಮಾಪ್ತಿ ಮಾಡಿ ಸಂಪೂರ್ಣ ಸ್ವಚ್ಛ ಅಥವಾ ಪವಿತ್ರರಾಗಿ. पवित्रता का रहस्य प्रैक्टिकल में लाना, अर्थात संकल्प रूप से भी पांचों विकारों पर विजयी बनना. ಪವಿತ್ರತೆಯ ಒಂದು ರಹಸ್ಯವನ್ನ ಪ್ರಾಕ್ಟಿಕಲ್ನಲ್ಲಿ ತರುವುದು ಅಂದರೆ ಅರ್ಥ ಸಂಕಲ್ಪ ರೂಪದಿಂದಲೂ ಪಂಚವಿಕಾರಗಳ ಮೇಲೆ ವಿಜಯಿಗಳಾಗುವುದು. व्यर्थ संकल्प क्रोध भी पैदा करता है, तो काम अर्थात किसी आत्मा के प्रति अगर व्यर्थ दृष्टि भी जाती है तो उस समय पवित्रता नहीं मानी जाएगी. ವ್ಯರ್ಥ ಸಂಕಲ್ಪ ಕ್ರೋಧವನ್ನು ಉತ್ಪನ್ನ ಮಾಡ್ತದೆ. ಇನ್ನು ಕಾಮ ಅರ್ಥಾತ್ ಯಾವ ಆತ್ಮಗಳ ಬಗ್ಗೆ ವ್ಯರ್ಥ ದೃಷ್ಟಿ ಹೋಯಿತು ಅಂದ್ರೂ ಆ ಸಮಯದಲ್ಲಿ ಪವಿತ್ರತೆ ಅವ್ರದ್ದು ಅಂತ ಮಾನ್ಯತೆ ಮಾಡೋದಿಲ್ಲ. तो यह व्यर्थ संकल्प बाप के प्यार के पीछे न्योछावर करो. ಹಾಗಾದ್ರೆ ಈ ವ್ಯರ್ಥ ಸಂಕಲ್ಪವನ್ನ ತಂದೆಯ ಪ್ರೀತಿಗೆ ಅದನ್ನ ಅರ್ಪಣೆ ಮಾಡಿಬಿಡಿ, ಪ್ರೀತಿಯ ಹಿಂದೆ ಅದನ್ನ ಅರ್ಪಣೆ ಮಾಡಿಬಿಡಿ. ಅಚ್ಚಾ, ಓಂ ಶಾಂತಿ.
ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು ಜನುಮ ಜನುಮಕ್ಕೆ ಒಂದೇ ಒಂದು ಈ ಶುಭ ವೇಳೆಯಿದು ಹೊಂದು ಹೊಂದು ಎಂದೆಂದು ನೀನೇ ಓ ಜ್ಯೋತಿರ್ಬಿಂದು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು
ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು ನಾ ತರುವೆ ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ. ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ ಭಗವದ್ಗೀತೆಯ ಈ ನುಡಿ ಆಸ್ತಿಕ ಜಗದ ಕೈಗೆನ್ನಡಿ ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ ಧರ್ಮಸ್ಥಾಪಕನ ಕಾಲಡಿಯಲ್ಲಿ ಕಲಿಯಾಗುವನು ಪುಡಿ ಪುಡಿ. ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ. ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ ಶಿವ ಪರಮಾತ್ಮನ ಈ ನುಡಿ ಕಲಿದಾಟಲಾರನು ಆಗಡಿ ಸತ್ಯ ಕಾಲಕ್ಕೆ ಕಿರೀಟವೈರ್ನುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ ಸತ್ಯ ಕಾಲಕ್ಕೆ ಕಿರೀಟವೈರ್ನುಡಿ ಧರ್ಮರಥೋತ್ಸವ ಬರುತ್ತಿದೆ ಓಡಿ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ ನಾ ತರುವೆ ನಾ ತರುವೆ ಹೊಸ ಜ್ಞಾನವನು ನಾ ತರುವೆ ಧರ್ಮವು ತಲ್ಲಣಗೊಂಡಾಗ ಪಾಪವು ಸೊಕ್ಕಿ ಮೆರೆದಾಗ ನಾ ಬರುವೆ ನಾ ಬರುವೆ ಕಲ್ಪ ಕಲ್ಪದಲ್ಲೂ ನಾ ಬರುವೆ ನಾ ತರುವೆ
ಜ್ಞಾನ